ಯೋ ಗೈಸ್, ಇವತ್ತು ನಾನು ಒಂದು ಅನಿಮೆ ಬೇಸ್ಡ್ ಲೈವ್ ಆಕ್ಷನ್ ಮೂವಿಯನ್ನೇ ನಿಮಗಾಗಿ ತಂದಿದ್ದೀನಿ. ಆಕ್ಚುಲಿ ಈ ಮೂವಿಯಲ್ಲಿ ಬರುವ ಹೀರೋಯಿನ್ ಗೆ ಸಡನ್ ಆಗಿ ದೆವ್ವಗಳನ್ನು ನೋಡುವ ಪವರ್ ಸಿಗುತ್ತೆ. ಅದರಲ್ಲೂ ನಮ್ಮ ಹೀರೋಯಿನ್ ಸ್ಕೂಲನ್ನೇ ಓದುತ್ತಿರ್ತಾಳೆ. ಸೊ ಸ್ಕೂಲಲ್ಲಿ ಇರುವ ದೆವ್ವಗಳೆಲ್ಲ ಇವಳ ಕಣ್ಣಿಗೆ ಕಾಣಿಸ್ಕೊತಿರುತ್ತೆ. ಆದ್ರೂ ಅವುಗಳು ಇವಳ ಕಣ್ಣಿಗೆ ಕಾಣದೇ ಇರೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾಳೆ. ಯಾಕೆಂದ್ರೆ ದೆವ್ವಗಳಿಗೆ ಇದು ಗೊತ್ತಾಗ್ಲಿಕ್ಕೆ ಬಂದ್ರೆ ಅಷ್ಟೇ ನಮ್ಮ ಹೀರೋಯಿನ್ ಅವಳ ಕತೆ ಮುಗ್ದೋಗುತ್ತೆ ಅಲ್ವಾ. ಸೊ ಹೀಗಿರ್ಬೇಕಾದ್ರೆ ಇದರಿಂದಾನೇ ನಮ್ಮ ಹೀರೋಯಿನ್ ಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಅದನ್ನೆಲ್ಲ ಹೇಗೆ ಸಾಲ್ವ್ ಮಾಡ್ತಾಳೆ ಅನ್ನೋ ಕಥೆಯನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಟ್ವಿಸ್ಟ್ ಅನ್ನ ಇಟ್ಟು ನಮಗೆ ಹೇಳಿರುವ ಮೂವಿನೇ ಇವಾಗ ರೀಸೆಂಟ್ ಆಗಿ 2025ರಲ್ಲಿ ರಿಲೀಸ್ ಆಗಿದ್ದ ಮಿರುಕೋಚನ್. ಸೊ ನೋಡಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಜಪಾನ್ ಅಲ್ಲಿ ಇರ್ತಾ ಇರುವ ಒಂದು ಸ್ಕೂಲ್ ಅನ್ನು ನಮಗೆ ತೋರಿಸ್ತಾರೆ. ಅಲ್ಲಿ ಕ್ಲಾಸ್ ನಡೀತಾ ಇರಬೇಕಾದ್ರೆ ಬೋರ್ಡ್ ಮುಂದೆ ಇಬ್ಬರು ಸ್ಟೂಡೆಂಟ್ಸ್ ನಿಂತಿದ್ದಾರೆ ಅಲ್ವಾ. ಅದರಲ್ಲಿ ಸ್ಯಾಂಡಲ್ ಸ್ವೆಟರ್ ನ ಹಾಕಿರುವ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಪಕ್ಕದಲ್ಲಿ ಕೋಟ್ ಹಾಕಿ ನಿಂತಿರುವ ಹುಡುಗಿ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್. ಸೊ ಇಬ್ಬರು ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಕ್ಲಾಸ್ಗೆ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದಾರೆ ಅನ್ನೋದನ್ನ ಕೌಂಟ್ ಮಾಡ್ತಿರ್ತಾರೆ. ಆ ರೀತಿ ನಮ್ಮ ಹೀರೋಯಿನ್ ಕೌಂಟ್ ಮಾಡ್ತಿರ್ಬೇಕಾದ್ರೆ 30 ಸ್ಟೂಡೆಂಟ್ಸ್ ಬಂದಿದ್ದಾರೆ ಮೇಡಮ್ ಅಂತ ಅವ್ರಗಳ ನೇಮ್ಸ್ ಅನ್ನ ಬೋರ್ಡ್ ಅಲ್ಲಿ ಬರೀತಿರ್ತಾಳೆ. ಆವಾಗ ಫ್ರೆಂಡ್ ಹುಡುಗಿ ಏನನ್ನ ನೀನು ಹೇಳ್ತಾ ಇದೆಯಾ, 29 ಜನರು ತಾನೇ ನಮ್ಮ ಕ್ಲಾಸ್ಗೆ ಇವಾಗ ಬಂದಿರೋದು ಅಂತ ಹೇಳಿದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ 30 ಜನರು ಬಂದಿದ್ದಾರೆ ಅಂತ ಮತ್ತೆ ಕೌಂಟ್ ಅನ್ನ ಮಾಡ್ತಾಳೆ. ಆ ರೀತಿ ಕೌಂಟ್ ಮಾಡ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಕೂತಿರುವ ಒಂದು ಸ್ಟೂಡೆಂಟ್ ಅನ್ನ ನೋಟ್ ಮಾಡ್ತಾಳೆ. ಆಕ್ಚುಲಿ ಅದು ನಿಜವಾದ ಸ್ಟೂಡೆಂಟೇ ಇಲ್ಲ, ಅದು ಒಂದು ದೆವ್ವ. ಅದಕ್ಕೆ ನಮ್ಮ ಹೀರೋಯಿನ್ ಅಯ್ಯೋ ದೆವ್ವವನ್ನು ನಾವು ಸೇರಿಸಿ ಕೌಂಟ್ ಅನ್ನ ಮಾಡ್ಬಿಟ್ಟಿದೀವ, ಗೊತ್ತಿಲ್ಲದೆ ಇರೋ ರೀತಿ ಆಕ್ಟ್ ಅನ್ನ ಮಾಡಿ ಬಿಡೋಣ ಅಂತ ಮತ್ತೆ ಕೌಂಟ್ ಮಾಡೋ ರೀತಿ ಕೌಂಟ್ ಮಾಡಿ ಸಾರಿ 29 ಜನರೇನೆ ಕ್ಲಾಸಿಗೆ ಬಂದಿರೋದು, ಹೌದು ಅಂತ ಹೇಳಿ ನೈಸ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ನಮ್ಮ ಹೀರೋಯಿನ್ ಅವಳ ಹೆಸರು ಮೀಕೋ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಗೆ ಸಡನ್ ಆಗಿ ದೆವ್ವಗಳನ್ನು ನೋಡುವ ಪವರ್ ಸಿಕ್ಕಿರುತ್ತೆ. ನಂತರ ಸ್ಕೂಲ್ ಎಲ್ಲ ಮುಗ್ದಾದ ಮೇಲೆ ಹಾಗೆ ಬಸ್ ಅನ್ನ ಕ್ಯಾಚ್ ಮಾಡಿ ಮನೆಗೆ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೂ ಕೂಡ ಬಸ್ ಅಲ್ಲಿ ಒಂದು ದೆವ್ವ ಕೂತು ನಮ್ಮ ಹೀರೋಯಿನ್ ಗುರಾಯಿಸಿ ನೋಡ್ತಿರುತ್ತಂತೆ. ಸೊ ನಮ್ಮ ಹೀರೋಯಿನ್ ಅದನ್ನ ನೋಡಿ ಹೆದರ್ ಬಿಡ್ತಾಳೆ. ಅಯ್ಯೋ ನಾನು ಅದನ್ನ ನೋಡಿ ಹೆದರೋದು ಅದಕ್ಕೆ ಗೊತ್ತಾಗ್ಬಿಟ್ರೆ ಅಷ್ಟೇ, ಆಮೇಲೆ ನನಗೆ ದೆವ್ವಗಳನ್ನ ನೋಡುವ ಶಕ್ತಿ ಇರ್ತಿದೆ ಅನ್ನೋದು ಅದಕ್ಕೆ ಗೊತ್ತಾಗ್ಲಿಕ್ಕೆ ಬಂದ್ಬಿಡುತ್ತೆ. ಆಮೇಲಿಂದ ಅದು ನನ್ನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ಅಂತ ಯೋಚನೆ ಮಾಡಿ ನೈಸ್ ಆಗಿ ಫೋನ್ ಅನ್ನ ತಗೊಂಡು ದೆವ್ವಗಳು ಏನಾದ್ರೂ ಕಣ್ಣಿಗೆ ಕಂಡ್ರೆ ಅವುಗಳ ಹತ್ರದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ತಾಳೆ. ಅದ್ರಲ್ಲೂ ಬಸ್ ಅನ್ನ ಬಿಟ್ಟು ಕೆಳಗಡೆ ಇಳಿದು ಒಂದು ಸ್ಟಾಪ್ ಅಲ್ಲಿ ಕೂತು ರಿಪೀಟೆಡ್ ಆಗಿ ಅದ್ರ ಬಗ್ಗೆನೇ ಸರ್ಚ್ ಮಾಡ್ತಿರ್ತಾಳೆ. ಅದ್ರಲ್ಲಿ ಏನಂತ ಹೇಳ್ತಾರಂದ್ರೆ ಅಕಸ್ಮಾತ್ ದೆವ್ವಗಳು ನಿಮ್ಮನ್ನ ನೋಡ್ತಿದೆ ಅನ್ಬೇಕಾದ್ರೆ ಅದು ನಿಮಗೆ ಗೊತ್ತಾಗ್ಲಿಕ್ಕೆ ಬಂದ್ರೆ ಅವುಗಳನ್ನ ಸುಮ್ನೆ ಬಿಟ್ಬಿಡ್ಬೇಡಿ, ಎರ್ರ ಬೆರ್ರಿ ಬೈದ್ಬಿಡಿ. ಆ ರೀತಿ ಬೈಬೇಕಾದ್ರೆ ದೆವ್ವಗಳು ಅಲ್ಲಿಂದ ಹೆದರಿ ಓಡಿ ಹೋಗ್ಬಿಡ್ತವೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಕ್ಸ್ಪ್ಲೈನ್ ಅನ್ನ ಮಾಡಿರ್ಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋಯಿನ್ ಸರಿ ಓಕೆ ನೆಕ್ಸ್ಟ್ ಟೈಮ್ ಏನಾದ್ರೂ ದೆವ್ವಗಳು ನನ್ನ ಹತ್ರ ಬರ್ಲಿ, ಆಮೇಲೆ ನೋಡು ನಾನು ಏನನ್ನ ಮಾಡ್ತೀನಿ ಅಂತ ಧೈರ್ಯವನ್ನು ತುಂಬಿಸ್ಕೊಂಡು ಈವ್ನಿಂಗ್ ಅವರ ಮನೆಗೆ ಹಾಗೆ ನಡೆದು ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಬ್ಬ ಚಿಕ್ಕ ಹುಡುಗನ ದೆವ್ವ ಕೂತಿರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಯಾಕೆ ನಮಗೆ ಬೇಕಿಲ್ದಿರುವ ವಿಷಯ, ಅದನ್ನ ನೋಡಿದ್ರು ನೋಡದೇ ಇರೋ ರೀತಿ ಅದನ್ನ ಕ್ರಾಸ್ ಮಾಡಿ ಹೋಗ್ಬಿಡೋಣ ಅಂತ ನಿಧಾನಕ್ಕೆ ನಡೆದು ಹೋಗ್ಬೇಕಾದ್ರೆ ಆ ದೆವ್ವ ಹುಡುಗ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಡ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಗೆ ತುಂಬಾನೇ ಭಯವಾಗ್ತಿರುತ್ತೆ. ಆದ್ರೂ ಅದನ್ನ ಹೊರಗಡೆ ತೋರಿಸ್ಕೊಳ್ದೆ ಆ ವಿಡಿಯೋದಲ್ಲಿ ನೋಡಿರ್ತಾಳೆ ಅಲ್ವಾ, ಆ ರೀತಿ ನಾವು ಟ್ರೈ ಮಾಡೋಣ ಅಂತ ದೂರ ಹೋಗೋ ಸೈತಾನೆ ನಮ್ಮ ಅಪ್ಪ ಬಂದ್ರೆ ಬೈತಾನೆ ಅಂತ ಹೇಳಿ ಅದನ್ನ ಓಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದಕ್ಕೆ ಆ ದೆವ್ವ ಸ್ವಲ್ಪ ಕೂಡ ಹೆದರ್ಕೋತಾನೆ ಇಲ್ಲ. ಅಷ್ಟೇ ಅದು ನಮ್ಮ ಹೀರೋಯಿನ್ ಅನ್ನು ಚೇಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಎದ್ದು ಬಿದ್ದು ಕಿರ್ಚ್ಕೊಂಡು ಓಡಿ ಹೋಗ್ತಿರ್ತಾಳೆ. ಹುಡುಗಿ ಬೇಗ ಅವರ ಮನೆಗೆ ಬಂದು ಸೇರ್ಕೋತಾಳೆ. ಸದ್ಯ ಚಿಕ್ಕ ಹುಡುಗನ ಆತ್ಮ ಅಲ್ಲಿಂದ ಮಾಯವಾಗ್ಬಿಟ್ಟಿರುತ್ತೆ. ನಂತರ ಮನೆ ಒಳಗಡೆ ಬಂದಿದ್ದ ನಮ್ಮ ಹೀರೋಯಿನ್ ಮತ್ತೆ ಆ ದೆವ್ವಗಳ ಹತ್ರದಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಅವುಗಳನ್ನ ನೋಡುವಂತಹ ಶಕ್ತಿ ನಮಗೆ ಇದ್ರೆ ಅದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಅದ್ರ ಬಗ್ಗೆನೇ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡ್ತಿರ್ತಾಳೆ. ಸೊ ಅದರಲ್ಲಿ ಒಂದು ವಿಡಿಯೋದಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಈ ರೀತಿ ದೆವ್ವಗಳನ್ನ ನೋಡುವ ಪವರ್ ನಿಮಗೆ ಇದ್ರೆ ಅದನ್ನ ದೆವ್ವಗಳ ಹತ್ರ ರಿವೀಲ್ ಮಾತ್ರ ಮಾಡ್ಬಿಡ್ಬೇಡಿ, ಅವುಗಳನ್ನ ನೋಡಿದ್ರು ನೋಡದೇ ಇರೋ ರೀತಿ ಹೋಗ್ಬಿಡಿ, ಆವಾಗ್ಲೇನೆ ಅವುಗಳು ನಿಮ್ಮನ್ನ ಫಾಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದ್ರಲ್ಲಿ ಇನ್ನ ಕೆಲವರು ಏನಂತ ಹೇಳ್ತಾರೆ ಅಂದ್ರೆ ಅಕಸ್ಮಾತ್ ನೀವೇನಾದ್ರೂ ದೆವ್ವವನ್ನು ನೋಡಿ ಕಿರ್ಚ್ಕೊಬಿಟ್ರೆ ಅಷ್ಟೇ, ಅದರ ನಂತರ ಅದು ಫಾಲೋ ಮಾಡಿ ನಿಮ್ಮ ಮನೆಗೇನೆ ಬಂದ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದನ್ನ ನೋಡಿದ ನಮ್ಮ ಹೀರೋಯಿನ್ ಹಾಗಾದ್ರೆ ಆ ದೆವ್ವನ ನನ್ನ ಫಾಲೋ ಮಾಡಿ ನಮ್ಮ ಮನೆಗೇನೆ ಬಂದ್ಬಿಟ್ಟಿದ್ಯಾ ಅಂತ ಅನ್ಕೊಂಡು ಸುತ್ತಮುತ್ತ ಹೆದರಿ ನೋಡ್ಬೇಕಾದ್ರೆ ನಿಜವಾಗ್ಲೂ ಆ ಚಿಕ್ಕ ಹುಡುಗನ ಆತ್ಮ ಆ ದೆವ್ವ ನಮ್ಮ ಹೀರೋಯಿನ್ ಅವಳ ಮನೆ ಒಳಗಡೆನೆ ಇರುತ್ತೆ. ಇವಾಗ ಅಷ್ಟೇ ಅದನ್ನು ನೋಡಿ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ. ಆದ್ರೂ ಈ ಸಮಯದಲ್ಲಿ ಆ ದೆವ್ವವನ್ನ ನಮ್ಮ ಹುಡುಗಿ ನೋಡಿದ್ರು ಕೂಡ ನೋಡದೇ ಇರೋ ರೀತಿನೇ ಆಕ್ಟಿಂಗ್ ಅನ್ನ ಮಾಡ್ತಾಳೆ. ಅದನ್ನ ಅವಳು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ದೆವ್ವ ನಮ್ಮ ಹೀರೋಯಿನ್ ಅನ್ನ ಹೆದರ್ಸೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಅದ್ರ ಬಗ್ಗೆ ಕೇರೆ ಮಾಡ್ಕೊಳ್ಳೋದಿಲ್ಲ. ಹಾಗೆ ಸೀನ್ ಕಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ಸ್ಕೂಲ್ಗೆ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ದೆವ್ವ ಕೂತಿರೋದನ್ನ ನೋಡ್ತಾಳೆ. ಸರಿ ಏನಕ್ಕೆ ನಮಗೆ ಬೇಡದೇ ಇರೋದು, ನಾವು ಕಿವಿಗೆ ಹೆಡ್ಸೆಟ್ ಅನ್ನ ಹಾಕೊಂಡು ಇಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡೋಣ ಅಂತ ಯೋಚನೆ ಮಾಡಿ ಕಿವಿಗೆ ಏರ್ಪೋರ್ಟ್ಸ್ ಅನ್ನೆಲ್ಲ ಹಾಕೊಂಡು ಆ ದೆವ್ವವನ್ನ ನೋಡದೇ ಇರೋ ರೀತಿನೇ ಹೋಗ್ತಿರ್ತಾಳೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ನಿಂತ್ಕೋ ಅಂತ ಒಂದು ಸದ್ದು. ಇದನ್ನ ಕೇಳಿ ಹೀರೋಯಿನ್ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಹಾಗೆ ಹೆದರ್ತಿರ್ಬೇಕಾದ್ರೆ ಹಿಂದೆಯಿಂದ ಒಬ್ಬ ಅಜ್ಜ ಏನಮ್ಮ ನೀನು ಇದನ್ನ ಕೆಳಗಡೆ ಹಾಕ್ಬಿಟ್ಟು ಹೋಗ್ತಿದ್ಯಲ್ಲ ಅಂತ ನಮ್ಮ ಹೀರೋಯಿನ್ ಬೀಳ್ಸ್ಕೊಂಡಿದ್ದ ಕೀ ಚೈನ್ ಅನ್ನ ತೆಗೆದು ಕೊಡ್ತಿರ್ತಾರೆ. ನೋಡಿದ್ರೆ ಅವರು ಜೀವಂತವಾಗಿ ಇರ್ತಾ ಇರುವ ಒಬ್ಬ ಅಜ್ಜಾನೇ, ಅವರೇನು ಸತ್ತಿಲ್ಲ, ಅವರೇನು ಆತ್ಮ ಇಲ್ಲ. ಹಾಗಾದ್ರೆ ನೀವಿನ್ನ ಸತ್ತಿಲ್ವಾ ಅಂತ ನಮ್ಮ ಹುಡುಗಿ ಅವರನ್ನ ನೋಡಿ ಕೇಳ್ಬೇಕಾದ್ರೆ ಆ ಅಜ್ಜ ಟೆನ್ಷನ್ ಆಗ್ಬಿಡ್ತಾರೆ. ನಿನ್ನ ಏನಂತ ನೀನು ಹೇಳ್ತಿದ್ಯಾ, ನನ್ನನ್ನ ಸಾಯೋದಕ್ಕೆ ಹೇಳ್ತಿದ್ಯಾ ನೀನು ಅಂತ ಅವರು ಬೈಯೋದಕ್ಕೆ ಶುರು ಮಾಡ್ಬೇಕಾದ್ರೆ ಬೇಗ ಅವರ ಹತ್ರ ಇಂದ ಕೀ ಚೈನ್ ಅನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಡ್ತಾಳೆ ನಮ್ಮ ಹುಡುಗಿ.
ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ಗೆ ಮೂಡು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅವಳು ಇವಾಗ ನೋಡುವ ದೆವ್ವಗಳನ್ನೆಲ್ಲ ಅವಾಯ್ಡ್ ಮಾಡ್ತಿದ್ದಾಳೆ ಅಲ್ವಾ, ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾಳೆ ಅಲ್ವಾ, ಆದ್ರಿಂದ ಅವಳಿಗೆ ಮೂಡ್ ಚೆನ್ನಾಗಿರುತ್ತೆ. ಸೊ ಅದೇ ಮೂಡಲ್ಲೇ ಸ್ಕೂಲ್ಗೆ ಹೋಗ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಹುಡುಗಿ ಕೂಡ ಮುಂದೆ ನಡೆದು ಹೋಗ್ತಿರ್ತಾಳೆ. ಅವಳನ್ನ ನೋಡಿ ಹಾಯ್ ಅಂತ ಹೇಳ್ತಾಳೆ. ಆ ಹುಡುಗಿನು ಹಿಂದೆ ತಿರುಗಿ ಹಾಯ್ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಹುಡುಗಿನ ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಏನು ಅಂತ ನೋಡಿದ್ರೆ ಹಾಯ್ ಅಂತ ಕೈಯನ್ನ ತೋರಿಸ್ತಾ ಇರುವ ಫ್ರೆಂಡ್ ಹುಡುಗಿ ಶೋಲ್ಡರ್ ಮೇಲೆ ಒಂದು ದೆವ್ವ ಕೈಯನ್ನ ಹಾಕಿ ನಿಂತಿರುತ್ತೆ. ಏನು ಕರ್ಮ ಇದು, ಅದು ಏನಕ್ಕಾಗಿ ನನ್ನ ಫ್ರೆಂಡ್ ಮೇಲೆ ಕೈಯನ್ನ ಹಾಕಿದೆ, ಅವಳು ಏನನ್ನ ತಪ್ಪನ ಮಾಡಿರ್ಬೇಕು ಆ ದೆವ್ವಕ್ಕೆ ಅಂತ ಯೋಚನೆ ಮಾಡಿದ ಹುಡುಗಿ ಹಾಗೆ ಅವಳ ಫ್ರೆಂಡ್ ಜೊತೆ ನಡೆದು ಹೋಗ್ಬೇಕಾದ್ರೆ, ನೆನ್ನೆ ನೀನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ಬೇಕಾದ್ರೆ, ಅದಾ ನೆನ್ನೆ ಒಂದು ಫ್ಯುನರಲ್ ಗೆ ಹೋಗಿದೆ ಕಣೆ, ಆದ್ರಿಂದ ನಿನ್ನ ಜೊತೆ ನೆನ್ನೆ ಮಾತಾಡೋದಕ್ಕೆ ಆಗ್ಲಿಲ್ಲ, ಏನಕ್ಕಾಗಿ ಇವಾಗ ಅದ್ರ ಬಗ್ಗೆ ನೀನು ಕೇಳ್ತಾ ಇದೀಯಾ ಅಂತ ಫ್ರೆಂಡ್ ಹುಡುಗಿ ಕೇಳಿದ್ರೆ, ಅದಾ ನಾನು ಸುಮ್ನೇನೆ ಕೇಳಿದ್ದು ಅಂತ ಹೇಳ್ಬಿಟ್ಟು ನಂತರ ಅವಳ ಹತ್ರ ಏನನ್ನು ಕೇಳ್ದೆ ಡೈರೆಕ್ಟ್ ಆಗಿ ಬಾತ್ರೂಮ್ ಗೆ ಹೋಗಿ ಕೂತು ದೆವ್ವಗಳನ್ನ ಹೇಗೆ ಓಡಿಸೋದು, ಅವುಗಳ ಹತ್ರದಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಸರ್ಚ್ ಮಾಡಿ ವಿಡಿಯೋವನ್ನು ನೋಡೋದಕ್ಕೆ ಶುರು ಮಾಡ್ತಾಳೆ. ಸೊ ಅದ್ರಲ್ಲಿ ಏನಂತ ಹಾಕಿರುತ್ತೆ ಅಂದ್ರೆ, ಸಾಲ್ಟ್ ಅನ್ನ ತಗೊಂಡು ನೀವು ದೆವ್ವದ ಮೇಲೆ ಹಾಕ್ಬೇಕಾದ್ರೆ ಅದು ಹೆದರಿ ಓಡಿ ಹೋಗುತ್ತೆ ಅಂತ ಹಾಕಿರ್ತಾರೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಸರಿ ಆಯ್ತು, ಈ ಮೆಥಡ್ ಅನ್ನಿ ನಾವು ಫಾಲೋ ಮಾಡಿ ನೋಡೋಣ ಅಂತ ನಮ್ಮ ಫ್ರೆಂಡ್ ಹುಡುಗಿ ಕೂತು ಊಟ ಮಾಡ್ತಿರ್ಬೇಕಾದ್ರೆ ಅವಳ ಮೇಲೆ ಉಪ್ಪನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕರೆಕ್ಟ್ ಆಗಿ ಫ್ರೆಂಡ್ ಹುಡುಗಿ ಹಿಂದೆ ತಿರುಗಿ ನೋಡ್ತಾಳೆ. ಆದ್ರಿಂದ ನಮ್ಮ ಹೀರೋಯಿನ್ ಕೈಯಲ್ಲಿ ಅದನ್ನ ಮಾಡೋದಕ್ಕೆ ಆಗೋದಿಲ್ಲ, ಆ ಟ್ರಿಕ್ ಫೇಲಿಯರ್ ಆಗ್ಬಿಡುತ್ತೆ. ನಂತರ ಊಟವನ್ನ ಮಾಡಿ ಫಿನಿಶ್ ಮಾಡ್ಬಿಟ್ಟು ಎಲ್ಲರೂ ಎಲ್ಲಿಗೆ ಬರ್ತಾರೆ ಅಂದ್ರೆ, ಈ ಕಲ್ಚರಲ್ ಫೆಸ್ಟಿವಲ್ ಅನ್ನ ಮಾಡೋದಕ್ಕಾಗಿ ಏನೋ ಮೀಟಿಂಗ್ ರೀತಿ ಒಂದನ್ನ ಅರೇಂಜ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಎಲ್ಲ ಸ್ಟೂಡೆಂಟ್ಸ್ ಆಡಿಟೋರಿಯಂಗೆ ಬಂದಿರ್ತಾರೆ. ಆವಾಗ ಆ ಜಾಗದಲ್ಲಿ ಇಟ್ಟು ನಮ್ಮ ಫ್ರೆಂಡ್ ಹುಡುಗಿಯ ಶೋಲ್ಡರ್ ಅನ್ನ ನಮ್ಮ ಹೀರೋಯಿನ್ ನೋಡ್ತಾಳೆ. ನೋಡಿದ್ರೆ ಆ ದೆವ್ವದ ಕೈ ಮಾಯವಾಗ್ಬಿಟ್ಟಿರುತ್ತೆ. ಸೊ ಹೇಗೆ ಅದು ಮಾಯವಾಯ್ತು ಅಂತ ನಮ್ಮ ಹುಡುಗಿಗೆ ಗೊತ್ತಿಲ್ಲ. ಆದ್ರೂ ಸದ್ಯ ಪರವಾಗಿಲ್ಲ, ಈ ಫ್ರೆಂಡ್ ಹುಡುಗಿಯನ್ನ ಬಿಟ್ಟು ಆ ದೆವ್ವ ಹೋಯ್ತಲ್ಲ ಅದೇನೇ ಖುಷಿ ಅಂತ ನಮ್ಮ ಹೀರೋಯಿನ್ ಅನ್ಕೋತಿರ್ಬೇಕಾದ್ರೆ, ಆವಾಗ ಕಲ್ಚರಲ್ಸ್ ಪ್ರೋಗ್ರಾಮ್ ಬಗ್ಗೆ ಸ್ಟೇಜ್ ಅಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಮಾತಾಡ್ತಿರ್ತಾರೆ. ಸೊ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಈ ಕಲ್ಚರಲ್ಸ್ ಪ್ರೋಗ್ರಾಮ್ ಅಲ್ಲಿ ಹೇಗೂ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಇಡ್ತೀವಿ ಅಲ್ವಾ, ಸೊ ಅದಕ್ಕೆ ಸೆಲೆಕ್ಟ್ ಆಗೋದಕ್ಕೆ ಇಲ್ಲಿಟ್ಟೇನೆ ಕಾಂಪಿಟೇಷನ್ ನಡೆಯುತ್ತೆ. ಅದ್ರಲ್ಲಿ ಯಾರು ಚೆನ್ನಾಗಿ ಡ್ರಾಯಿಂಗ್ ಅನ್ನ ಮಾಡ್ತಾರೋ ಅವರೇನೆ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನೌನ್ಸ್ಮೆಂಟ್ ಅನ್ನು ಕೊಡ್ಬೇಕಾದ್ರೆ, ಆವಾಗ ಫಟ್ ಅಂತ ಫ್ರೆಂಡ್ ಹುಡುಗಿ ಎದ್ದು ನಿಂತು, ನೀನು ಏನಕ್ಕೂ ವರಿ ಪಡಬೇಡ, ನನಗೆ ಚೆನ್ನಾಗಿ ಡ್ರಾಯಿಂಗ್ ಬರುತ್ತೆ ಅಂತ ನಿನಗೆ ಗೊತ್ತು ಅಲ್ವಾ, ನಾನು ನೋಡ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಆವಾಗ ನಮ್ಮ ಹೀರೋಯಿನ್ ಫ್ರೆಂಡ್ ಹುಡುಗಿಯ ಶೋಲ್ಡರ್ ಅನ್ನು ನೋಡ್ತಾಳೆ. ನೋಡಿದ್ರೆ ಮತ್ತೆ ಆ ಹುಡುಗಿ ಮೇಲೆ ಆ ದೆವ್ವದ ಕೈ ಇರುತ್ತೆ. ಅಷ್ಟೇ, ಎಲ್ಲ ಮುಗ್ದೋಯ್ತು ಅಂತ ಅನ್ಕೋತಿರ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನೋಡಿದ್ರೆ ಆ ಫ್ರೆಂಡ್ ಹುಡುಗಿ ಹಾಗೆ ಅಪ್ಸೆಟ್ ಆಗಿ ಕೂತಿರ್ತಾಳೆ. ಯಾಕೆಂದ್ರೆ ಅವಳು ಆ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಸೋತೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಆದ್ರೆ ಇವಳು ಸೋತಿದ್ದಕ್ಕೆ ಆ ದೆವ್ವದ ಕೈಯೇನೆ ಕಾರಣವಾಗಿರ್ಬೇಕು ಅಂತ ನಮ್ಮ ಹೀರೋಯಿನ್ಗೆ ಗೊತ್ತಾಗ್ತಿದೆ. ಆದ್ರೆ ಇದು ಆ ಫ್ರೆಂಡ್ ಹುಡುಗಿಗೆ ಗೊತ್ತಿಲ್ಲ ಅಲ್ವಾ. ಸೊ ಇವೆಲ್ಲ ಹೀಗಿರ್ಬೇಕಾದ್ರೆ ಮತ್ತೆ ಸ್ಟೇಜ್ ಅಲ್ಲಿ ಆ ಇಬ್ಬರು ಸ್ಟೂಡೆಂಟ್ಸ್ ಬಂದು ಮಾತಾಡ್ತಿರ್ತಾರೆ. ಸೊ ಅವ್ರುಗಳು ಮಾತಾಡೋದಕ್ಕೆ ಶುರು ಮಾಡ್ಬೇಕಾದ್ರೇನೆ ಈ ಫ್ರೆಂಡ್ ಹುಡುಗಿಯ ಶೋಲ್ಡರ್ ಅನ್ನು ನೋಡಿನೇ ಮಾತಾಡ್ತಿರ್ತಾರೆ. ಇದರ ಮುಖಾಂತರ ನಮಗೆ ಏನು ಗೊತ್ತಾಗ್ತಿದೆ ಅಂದ್ರೆ, ಈ ಇಬ್ಬರು ಸ್ಟೂಡೆಂಟ್ಸ್ ಗೂ ಕೂಡ ದೆವ್ವವನ್ನ ನೋಡುವ ಶಕ್ತಿ ಇರ್ತಿದೆ ಅನ್ಸುತ್ತೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ಇನ್ನೊಂದು ದೆವ್ವ ಕೂಡ ಕೂತಿರುತ್ತೆ ಚೇರ್ ಅಲ್ಲಿ. ಸೊ ಅದನ್ನ ಆ ಇಬ್ಬರು ಸ್ಟೂಡೆಂಟ್ಸ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ದೆವ್ವ ಕೂತಿರೋದನ್ನ ನಮ್ಮ ಹೀರೋಯಿನ್ ಕೂಡ ನೋಡ್ತಾಳೆ. ಆದ್ರೆ ಆ ದೆವ್ವ ಯಾರನ್ನ ನೋಡ್ತಿರುತ್ತೆ ಅಂದ್ರೆ, ನಮ್ಮ ಟೀಚರ್ ಅವರು ಇರ್ತಿದ್ದಾರೆ ಅಲ್ವಾ, ಅವರು ಇವಾಗ ಪ್ರೆಗ್ನೆಂಟ್ ಆಗಿರ್ತಿದ್ದಾರೆ. ಸೊ ಅವರ ಹೊಟ್ಟೆಯನ್ನೇ ನೋಡ್ತಿರುತ್ತೆ ಅದು. ಸೊ ಇದನ್ನ ನಮ್ಮ ಹೀರೋಯಿನ್ ಅಬ್ಸರ್ವ್ ಮಾಡಿ ನೋಡ್ತಿರ್ಬೇಕಾದ್ರೆ, ಸ್ಟೇಜ್ ಮೇಲೆ ನಿಂತಿರುವ ಸ್ಟೂಡೆಂಟ್ಸ್ ಇಬ್ಬರು ನಮ್ಮ ಹೀರೋಯಿನ್ ದೆವ್ವವನ್ನ ನೋಡ್ತಿರೋದನ್ನ ಗಮನಿಸ್ಬಿಡ್ತಾರೆ. ಏನು ಈ ಹುಡುಗಿ ದೆವ್ವವನ್ನೇ ನೋಡ್ತಿದ್ದಾಳ ಅಂತ ಅವ್ರುಗಳು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ಮ ಹೀರೋಯಿನ್ ಈ ಕಡೆ ಆಕ್ಟಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೊತಾಳೆ. ನನಗೆ ಹೊಟ್ಟೆ ನೋವಾಗ್ತಿದೆ ಟೀಚರ್, ನಾವು ಇಲ್ಲಿಂದ ಹೊರಡೋಣ ಬಾ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಟೀಚರ್ ಅಯ್ಯೋ ನಿನಗೆ ಏನಮ್ಮ ಆಯ್ತು, ಬಾ ನಿನ್ನ ನಾವು ಚೆಕ್ ಮಾಡೋಣ ಅಂತ ಹೇಳಿ ಹುಡುಗಿಯನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋಯಿನ್ ಏನಕ್ಕಾಗಿ ಈ ರೀತಿ ಮಾಡಿರ್ತಾಳೆ ಅಂದ್ರೆ, ಆ ದೆವ್ವದಿಂದ ಈ ಟೀಚರ್ ಅವರಿಗೆ ಯಾವುದೇ ರೀತಿ ಅಪಾಯವೂ ಆಗ್ಬಿಡ್ಬಾರ್ದು ಅಂತ. ಅದಕ್ಕಾಗಿನೇ ಸಡನ್ ಆಗಿ ಸುಳ್ಳನ ಹೇಳಿ ಅಲ್ಲಿಂದ ಅವರನ್ನ ಕರ್ಕೊಂಡು ಹೋಗ್ತಿರ್ತಾಳೆ. ಇದನ್ನ ಸ್ಟೇಜ್ ಮೇಲಿಂದ ಇಬ್ಬರು ಸ್ಟೂಡೆಂಟ್ಸ್ ನೋಡ್ಬಿಟ್ಟು, ಮೇ ಬಿ ಹೀರೋಯಿನ್ಗೂ ದೆವ್ವಗಳನ್ನು ನೋಡುವ ಶಕ್ತಿ ಇರ್ತಿದೆಯೋ ಅಂತ ಡೌಟ್ ಪಡೋದಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಅವಳನ್ನ ಹೇಗಾದ್ರೂ ಚೆಕ್ ಮಾಡಿ ನಿಜವಾಗ್ಲೂ ಅವಳ ಕೈಯಲ್ಲಿ ದೆವ್ವಗಳನ್ನು ನೋಡೋದಕ್ಕೆ ಆಗುತ್ತಾ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅಂತ ಮಾತಾಡ್ಕೊಂಡಿದ್ದ ಇಬ್ಬರು ಸ್ಟೂಡೆಂಟ್ಸ್ ಅಲ್ಲಿ ಈ ಹುಡುಗಿ ಇರ್ತಿದ್ದಾಳೆ ಅಲ್ವಾ, ಇವಳ ಹೆಸರು ಯೂರಿ. ಸೊ ಆ ಹುಡುಗಿ ನಮ್ಮ ಹೀರೋಯಿನ್ ಅನ್ನ ಮೀಟ್ ಮಾಡಿ, ನಾನು ಈ ರೀತಿ ತುಂಬಾನೇ ಫೋಟೋಸ್ ಗಳನ್ನ ತಗೋತೀನಿ, ಫೋಟೋಗ್ರಾಫಿಂಗ್ ಅನ್ನ ಮಾಡ್ತಿದ್ದೀನಿ, ನಿಮ್ಮ ಇಬ್ಬರನ್ನ ನೋಡಿದ ತಕ್ಷಣವೇ ನೀವಿಬ್ಬರು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ನನಗೆ ಗೊತ್ತಾಗ್ಲಿಕ್ಕೆ ಬಂತು, ಆದ್ರಿಂದ ನಿಮ್ಮ ಇಬ್ಬರನ್ನು ನಾನು ಫೋಟೋವನ್ನ ತಗೋಬಹುದಾ ಅಂತ ಕೇಳಿದ ತಕ್ಷಣವೇ ಇಬ್ಬರು ಹುಡುಗಿಯರು ಸರಿ ಅಂತ ಹೇಳ್ಬಿಟ್ಟು ಹಾಗೆ ನಗಾಡ್ಕೊಂಡು ಪೋಸ್ ಅನ್ನು ಕೊಡ್ತಿರ್ತಾರೆ. ಆ ರೀತಿ ಫೋಟೋವನ್ನು ತಗೊಂಡಿದ್ದ ತಕ್ಷಣವೇ ಆ ಫೋಟೋವನ್ನ ಅವರಿಬ್ಬರ ಹತ್ರನೂ ತೋರಿಸ್ತಾಳೆ. ಅದರಲ್ಲೂ ನಮ್ಮ ಹೀರೋಯಿನ್ ನೋಡ್ಬೇಕು ಅಂತಾನೆ ಆ ಫ್ರೆಂಡ್ ಹುಡುಗಿ ಶೋಲ್ಡರ್ ಮೇಲೆ ದೆವ್ವದ ಕೈ ಕಾಣಿಸುತ್ತೆ ಅಲ್ವಾ, ಅದನ್ನು ಝೂಮ್ ಮಾಡಿ ತೋರಿಸ್ತಾಳೆ. ನಮ್ಮ ಹೀರೋಯಿನ್ ಏನೇ ಅದನ್ನ ನೋಡಿ ಹೆದರ್ಕೊಂಡ್ರು ಕೂಡ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಸೊ ಇದನ್ನ ನೋಟ್ ಮಾಡಿದ ಯೂರಿ ಹುಡುಗಿ, ಸರಿ ಓಕೆ, ಹೀರೋಯಿನ್ಗೆ ದೆವ್ವಗಳನ್ನು ನೋಡುವ ಶಕ್ತಿ ಇಲ್ಲ ಅನ್ಸುತ್ತೆ ಅಂತ ಡಿಸೈನ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾಳೆ. ಆದ್ರೆ ಆ ಹುಡುಗ ಇರ್ತಿದ್ದಾನೆ ಅಲ್ವಾ, ಅವನ ಹೆಸರು ಅಕ್ಕಿಯೋ, ಅವನಿಗೆ ಇನ್ನವೇ ನಮ್ಮ ಹೀರೋಯಿನ್ ಮೇಲೆ ಡೌಟ್ ಆಗಿರುತ್ತೆ. ಆದ್ರಿಂದ ಅವನು ಬಂದು ನಮ್ಮ ಹೀರೋಯಿನ್ ಅನ್ನ ಸೆಪರೇಟ್ ಆಗಿ ಮೀಟ್ ಮಾಡಿ, ನಿನ್ನನ್ನು ನೋಡಿದ ತಕ್ಷಣವೇ ಒಂದು ಕಥೆಯನ್ನ ನಿನಗೆ ಹೇಳ್ಬೇಕು ಅಂತ ನನಗೆ ಅನಿಸ್ತು. ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಈ ಬಿಲ್ಡಿಂಗ್ ಒಂದು ಆಕ್ಸಿಡೆಂಟ್ ಇಂದ ಕೊಲಾಪ್ಸ್ ಆಗ್ಬಿಡ್ತು. ಆ ರೀತಿ ಕೊಲಾಪ್ಸ್ ಆಗಿದ್ರಲ್ಲಿ ತುಂಬಾ ಜನರು ಸತ್ತೋದ್ರು, ಟೀಚರ್ಸ್, ಸ್ಟೂಡೆಂಟ್ಸ್. ಅದು ಮಾತ್ರ ಇಲ್ಲ, ಈ ಜಾಗಕ್ಕೆ ಬಂದಿದ್ದ ಕೆಲವೊಂದು ಪೇರೆಂಟ್ಸ್ ಕೂಡ ಸತ್ತೋದ್ರು. ಅದ್ರಲ್ಲೂ ಅದು ಯಾವಾಗ ಗೊತ್ತಾ ನಡೀತು, ತುಂಬಾ ವರ್ಷಗಳ ಹಿಂದೆ ನಡೆದಿದ್ದ ಒಂದು ಕಲ್ಚರಲ್ಸ್ ಪ್ರೋಗ್ರಾಮ್ ಟೈಮ್ ಅಲ್ಲೇ ನಡೀತು. ಸೊ ಆವತ್ತಿಂದ ಇವತ್ತಿನವರೆಗೂ ತುಂಬಾನೇ ದೆವ್ವಗಳು ಈ ಸ್ಕೂಲ್ ಒಳಗಡೆ ಬಂದು ಹೋಗ್ತಿರ್ತವೆ. ಏನೇ ಆ ದೆವ್ವಗಳು ಸುತ್ತಾಡ್ತಿದ್ರು ಕೂಡ ಮಿಕ್ಕಿರುವ ದಿನಗಳಲ್ಲಿ ಅವುಗಳ ಪವರ್ ತುಂಬಾನೇ ಕಡಿಮೆ ಇರುತ್ತೆ.
ಅದು ಮಾತ್ರ ಇಲ್ಲ, ದೆವ್ವಗಳ ಕೈಯಲ್ಲಿ ಈ ಜಾಗವನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಯಾವತ್ತು ಆನ್ಯುವಲ್ ಡೇ ಬರುತ್ತೋ, ಯಾವತ್ತು ಕಲ್ಚರಲ್ಸ್ ಪ್ರೋಗ್ರಾಮ್ ನಡೆಯುತ್ತೋ ಅವತ್ತು ಮಾತ್ರವೇ ಆ ದೆವ್ವಗಳಿಗೆ ಸಿಕ್ಕಾಪಟ್ಟೆ ತುಂಬಾನೇ ಪವರ್ಸ್ ಇರುತ್ತೆ. ಇನ್ನ ಹೇಳ್ಬೇಕು ಅಂದ್ರೆ ಕಲ್ಚರ್ಸ್ ಗಾಗಿ ನಾವು ಹಾಂಟೆಡ್ ಹೌಸ್ ಅನ್ನ ರೆಡಿ ಮಾಡ್ತೀವಲ್ವಾ, ಆ ಸಮಯದಲ್ಲಿ ತುಂಬಾನೇ ದೆವ್ವಗಳು ಆ ಜಾಗಕ್ಕೆ ಬರುತ್ತೆ, ನೀನು ಕೂಡ ಅವುಗಳನ್ನ ನೋಡ್ಬೋದು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಹುಡುಗ. ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ಶಾಕ್ ಆಗ್ತಿರುತ್ತೆ. ಏನಕ್ಕೆ ಇವನು ಬೇಕಿಲ್ದೆ ಬಂದು ಬೇಡದೆ ಇರುವ ವಿಷಯಗಳ ಬಗ್ಗೆ ಎಲ್ಲ ನನ್ನ ಹತ್ರ ಮಾತಾಡಿ ಹೋಗ್ತಿದ್ದಾನೆ, ಮೇ ಬಿ ಅವನಿಗೆ ನಮ್ಮ ಬಗ್ಗೆ ಗೊತ್ತಾಗ್ಬಿಟ್ಟಿದ್ಯೋ, ಆದ್ರೂ ಪರವಾಗಿಲ್ಲ, ನಮಗೆ ದೆವ್ವವನ್ನ ನೋಡುವ ಶಕ್ತಿ ಇರ್ತಿದ್ಯೋ ಅನ್ನೋ ವಿಷಯವನ್ನ ಯಾರ ಹತ್ರನೂ ನಾವು ತೋರಿಸ್ಕೋಬಾರ್ದು ಅಂತ ಯೋಚನೆ ಮಾಡಿ ಅದ್ರಲ್ಲಿ ತುಂಬಾನೇ ಹುಷಾರಾಗಿರ್ತಾಳೆ ನಮ್ಮ ಹುಡುಗಿ. ಅದರ ನಂತರ ಮೀಟಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಓಡಿ ಹೋಗಿ ಅವಳ ಫ್ರೆಂಡ್ ಹುಡುಗಿಯನ್ನೇ ನೋಡ್ತಾಳೆ. ಅವಳ ಮೇಲೆ ಆಲ್ರೆಡಿ ಒಂದು ದೆವ್ವದ ಕೈ ಇದ್ದೇ ಇರುತ್ತೆ ಅಲ್ವಾ, ಸೊ ಅದನ್ನ ಹೋಗ್ಸೋದಕ್ಕಾಗಿ ಒಂದು ಮಾಂತ್ರಿಕ ತಾಯತ್ತನ್ನ ಒಂದು ಬ್ರೇಸ್ಲೆಟ್ ರೀತಿ ತಗೊಂಡ್ ಬಂದಿರ್ತಾಳೆ, ಅದ್ರಲ್ಲಿ ಈ ಬೀಟ್ಸ್ ಇರೋ ರೀತಿ. ಸೊ ಅದನ್ನ ಫ್ರೆಂಡ್ ಹುಡುಗಿ ಕೈಗೆ ತಗೊಂಡಿದ್ದ ತಕ್ಷಣವೇ ಪಟ್ ಅಂತ ಅದು ಹೊಡೆದೋಗ್ಬಿಡುತ್ತೆ. ಇದನ್ನು ನೋಡಿ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾಳೆ. ಏನಿದು, ಆ ದೆವ್ವ ತುಂಬಾನೇ ಸ್ಟ್ರಾಂಗ್ ಆಗಿರ್ತಿದ್ಯಲ್ಲ ಅಂತ ಅನ್ಕೋತಿರ್ತಾಳೆ. ಆದ್ರೆ ಈ ಫ್ರೆಂಡ್ ಹುಡುಗಿಗೆ ಏನವೇ ಅರ್ಥವಾಗ್ತಿರಲ್ಲ, ಏನಕ್ಕಾಗಿ ಇದು ಸಡನ್ ಆಗಿ ಈ ರೀತಿ ಪಟಾರ್ ಅಂತ ಹೊಡೆದೋಯ್ತು ಅಂತ ಕೇಳಿದ್ರೆ ಅದಕ್ಕೆ ಹೀರೋಯಿನ್ ಮೇ ಬಿ ಅದು ನಿನಗೆ ಟೈಟ್ ಆಗಿದ್ದಿರ್ಬೋದು, ಆದ್ರಿಂದಾನೇ ಹೊಡೆದೋಗಿರ್ಬೇಕು, ಅದನ್ನ ಬಿಡು, ಪರವಾಗಿಲ್ಲ, ನಿನಗೆ ಹೊಸದಾಗಿ ಬೇರೆ ಒಂದನ್ನ ತಕ್ಕೊಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ಕೊಂಡೆ ನೋಡಿದ್ರೆ ಇವಾಗ ಆ ಫ್ರೆಂಡ್ ಹುಡುಗಿ ಮೇಲೆ ಕೈ ಇರ್ತಿತ್ತಲ್ವಾ, ಅದು ಇವಾಗ ಅವಳ ಮೇಲೆ ಫುಲ್ ಕೈಯಾಗಿ ಬಂದ್ಬಿಟ್ಟಿರುತ್ತೆ. ಅಂದ್ರೆ ನಿಧಾನಕ್ಕೆ ಆ ದೆವ್ವ ಅವಳ ಮೇಲೆ ಡೆವಲಪ್ ಆಗ್ತಿದೆ ಅನ್ಸುತ್ತೆ. ಸೊ ಇದನ್ನ ನೋಡಿದ ಹೀರೋಯಿನ್ಗೆ ಇನ್ನವೇ ತುಂಬಾನೇ ಭಯವಾಗ್ತಿರುತ್ತೆ. ಸೊ ಇವಳನ್ನ ಹೇಗಾದ್ರೂ ಕಾಪಾಡಬೇಕು, ನಮ್ಮ ಫ್ರೆಂಡಿಗೆ ಏನು ಆಗ್ಬಿಡ್ಬಾರ್ದು ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಅವತ್ತು ಮನೆಗೆ ಹೋಗೋದಕ್ಕೂ ಮುಂಚೆ ಅವಳ ಫ್ರೆಂಡ್ ಹತ್ರ, ಬಾ ನಾವು ಇಲ್ಲಿ ಪಕ್ಕದಲ್ಲಿ ಇರ್ತಾ ಇರುವ ಟೆಂಪಲ್ ಗೆ ಹೋಗಿದ್ದು ಬರೋಣ ಅಂತ ಹೇಳಿ ಫ್ರೆಂಡ್ ಹುಡುಗಿಯನ್ನ ಕರ್ಕೊಂಡು ಅಲ್ಲಿರುವ ಆರ್ಚಿನ ಮುಖಾಂತರ ಒಳಗಡೆ ಎಂಟ್ರಿಯನ್ನ ಕೊಟ್ಟು ಟೆಂಪಲ್ ಅಲ್ಲಿ ಜೋರಾಗಿ ಪ್ರೇಯರ್ ಅನ್ನ ಮಾಡ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ಫ್ರೆಂಡ್ ಹುಡುಗಿಯನ್ನು ನೋಡ್ಬೇಕಾದ್ರೆ ಅವಳ ಮೇಲೆ ಇವಾಗ ದೆವ್ವದ ಕೈ ಇರ್ತಿಲ್ಲ. ಏನು ಅಂತ ನೋಡಿದ್ರೆ ಆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಇರ್ತಿತ್ತಲ್ವಾ, ಅದ್ರ ಹೊರಗಡೆನೆ ಆ ದೆವ್ವ ನಿಂತಿರುತ್ತೆ. ಅದರ ಕೈಯನ್ನು ನೋಡ್ಬೇಕಾದ್ರೆ ಈ ದೆವ್ವದ ಕೈಯನ್ನೇ ನಮ್ಮ ಫ್ರೆಂಡ್ ಹುಡುಗಿಯ ಮೇಲೆ ಇರ್ತಿತ್ತೋ ಅನ್ನೋದನ್ನ ಕಂಡು ಹಿಡಿಯುತ್ತಾಳೆ ಹೀರೋಯಿನ್. ಇವಾಗ ಆ ದೆವ್ವ ನಮ್ಮ ಫ್ರೆಂಡ್ ಅನ್ನ ಬಿಟ್ಬಿಟ್ಟಿದೆ, ಇದರ ನಂತರ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅನ್ಸುತ್ತೆ ಅಂತ ನಮ್ಮ ಹೀರೋಯಿನ್ಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಆದ್ರಿಂದ ಫ್ರೆಂಡ್ ಹುಡುಗಿ ಹತ್ರ ನಿಜವನ್ನ ಹೇಳದೆ, ಬಾ ನಾವು ಈ ಸೈಡ್ ಇಂದ ನಾವು ಮನೆಗೆ ಹೋಗ್ಬಿಡೋಣ ಅಂತ ಹೇಳಿ ಬೇರೆ ದಾರಿಯಲ್ಲಿ ಅವಳನ್ನ ಕರ್ಕೊಂಡು ಹೋಗ್ತಾಳೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ನಮ್ಮ ಹೀರೋಯಿನ್ ಸ್ಕೂಲ್ಗೆ ಬರ್ಬೇಕಾದ್ರೆ ಹೊರಗಡೆ ತುಂಬಾನೇ ಕ್ರೌಡ್ ಆಗಿರುತ್ತೆ. ಏನು ಅಂತ ಇವಳವೇ ಗಾಬರಿಯಾಗಿ ಓಡಿ ಹೋಗಿ ನೋಡ್ಬೇಕಾದ್ರೆ ಆ ಸ್ಕೂಲಲ್ಲಿ ಟೀಚರ್ ಇರ್ತಿದ್ರಲ್ವಾ, ಪ್ರೆಗ್ನೆಂಟ್ ಆಗಿರ್ತಿದ್ರಲ್ಲ, ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವರನ್ನ ನೋಡ್ಬೇಕಾದ್ರೆ ಆ ಟೀಚರ್ ಅವರ ಹೊಟ್ಟೆ ಮೇಲೆ ತುಂಬಾನೇ ಕೈಗಳು ಕಾಣಿಸ್ಕೊತಿರುತ್ತೆ. ಸೊ ಇದನ್ನ ನೋಡಿ ಗಾಬರಿಯಾಗಿದ್ದ ನಮ್ಮ ಹೀರೋಯಿನ್, ಅಯ್ಯೋ ಟೀಚರ್ ಅವರಿಗೆ ಅಪಾಯ ಬರ್ತಿದೆ, ಇವಾಗ ನಾನು ಏನನ್ನ ಮಾಡೋದು ಅಂತ ಹುಡುಗಿ ಯೋಚನೆ ಮಾಡ್ಬೇಕಾದ್ರೆ ಅವಾಗ ಹಿಂದೆನೆ ಆ ಅಕ್ಕಿಯ ಹುಡುಗ ಇರ್ತಿದ್ದಾನೆ ಅಲ್ವಾ, ಅವನು ಹೀರೋಯಿನ್ ಹತ್ರ, ನೀನು ಏನಕ್ಕೂ ಪ್ಯಾನಿಕ್ ಆಗ್ಬೇಡ, ಅವು ಕೆಲವೇ ಅವರ ಗಾರ್ಡಿಯನ್ ಸ್ಪಿರಿಟ್ ಏನೆ, ಅದು ಅವರನ್ನ ಸೇಫ್ ಆಗಿ ನೋಡ್ಕೋತಿದೆ, ಗಾರ್ಡಿಂಗ್ ಅನ್ನ ಮಾಡ್ತಿದೆ ಅಷ್ಟೇ, ನೀನು ಹೆದರ್ಕೋಬೇಡ ಅಂತ ಹೇಳ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ದಿನ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ ಹುಡುಗಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಸೋತೋಗ್ಬಿಟ್ಟಿರ್ತಾಳೆ ಅಲ್ವಾ, ಆದ್ರಿಂದ ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಕ್ಲಾಸ್ ಇಂದ ನೆಕ್ಸ್ಟ್ ನಾವು ಏನನ್ನ ಪ್ರೆಸೆಂಟ್ ಮಾಡೋಣ ಅಂತ ಮಾತಾಡಿ ಒಂದು ವಿಷಯದ ಬಗ್ಗೆ ಡಿಸೈಡ್ ಅನ್ನ ಮಾಡ್ತಾರೆ. ಅದು ಏನು ಅಂದ್ರೆ ಈ ಕಲ್ಚರಲ್ಸ್ ಪ್ರೋಗ್ರಾಮ್ ನಡೆಯುವ ದಿನ ಹಾಂಟೆಡ್ ಹೌಸಿಂಗ್ ಅಂತ ಒಂದು ಶೋ ಅನ್ನು ರನ್ ಮಾಡ್ತಾರೆ ಅಲ್ವಾ, ಸೊ ಆ ಇವೆಂಟ್ ಗೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದನ್ನ ನಾವು ರೆಡಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಸ್ಕೂಲಿನ ಪ್ರಿನ್ಸಿಪಲ್ ಬರ್ತಾರೆ ಕ್ಲಾಸ್ ರೂಮ್ ಒಳಗಡೆ ಬಂದು ಅವರು ಸ್ಟೂಡೆಂಟ್ಸ್ ಎಲ್ಲರ ಹತ್ರನು, ಪ್ರೆಗ್ನೆಂಟ್ ಆಗಿದ್ರಲ್ವಾ ನಮ್ಮ ಮಿಸ್ಟರ್ ಟೀಚರು, ಅವರಿಗೆ ಇವಾಗ ಒಂದು ಸೌಂದರ್ಯವಾದ ಗಂಡು ಮಗು ಹುಟ್ಟಿದೆ, ಅವರು ತುಂಬಾನೇ ಚೆನ್ನಾಗಿರ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಸ್ಟೂಡೆಂಟ್ಸ್ ಎಲ್ಲರಿಗೂ ಇವಾಗ್ಲೇನೆ ನೆಮ್ಮದಿನೇ ಆಗುತ್ತೆ. ಅದು ಮಾತ್ರ ಇಲ್ಲ, ಇನ್ನವೇ ಪ್ರಿನ್ಸಿಪಲ್ ಏನಂತ ಹೇಳ್ತಾರೆ ಅಂದ್ರೆ, ಇವಾಗ ಮಿಸ್ಟರ್ ಟೀಚರ್ ರೆಸ್ಟ್ ಅಲ್ಲಿ ಇರ್ತಿದ್ದಾರೆ ಅಲ್ವಾ, ಆದ್ರಿಂದ ಅವರ ಕ್ಲಾಸ್ ಅನ್ನ ತಗೊಳ್ಳೋದಕ್ಕಾಗಿ ನಿಮಗೆ ಹೊಸ ಟೀಚರ್ ಬಂದಿದ್ದಾರೆ, ಅವರ ಹೆಸರು ಝೆನ್ ಅಂತ ಹೇಳಿದ ತಕ್ಷಣವೇ ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾನೇ ಕ್ಯೂರಿಯಸ್ ಆಗಿ ನೋಡ್ತಾರೆ. ಸೊ ಆ ಟೀಚರ್ ಅನ್ನು ನೋಡೋದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿ ಇರ್ತಾರೆ ಅನ್ಸುತ್ತೆ. ಆದ್ರಿಂದ ಒಳಗಡೆ ಬಂದಿದ್ದ ಆ ಟೀಚರ್ ಅನ್ನು ನೋಡಿ ಸ್ಟೂಡೆಂಟ್ಸ್ ಎಲ್ಲರೂ, ವಾವ್, ನಮ್ಮ ಕ್ಲಾಸಿಗೆ ಇಷ್ಟು ಹ್ಯಾಂಡ್ಸಮ್ ಆಗಿರುವ ಟೀಚರಾ ಅಂತ ಬಾಯ್ಬಿಟ್ಟು ಎಲ್ಲರೂ ಖುಷಿಯಿಂದ ನೋಡ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮಾತ್ರ ತುಂಬಾನೇ ಶಾಕ್ ಆಗಿ ಅವರನ್ನ ನೋಡ್ತಿರ್ತಾಳೆ. ಏನು ಅಂತ ನೋಡಿದ್ರೆ ಆ ಟೀಚರಿನ ಹಿಂದೆ, ಆ ಝೆನ್ ಟೀಚರ್ ಅವರ ಹಿಂದೆ ಒಂದು ದೆವ್ವ ನಿಂತಿರೋದು ನಮ್ಮ ಹೀರೋಯಿನ್ ಅವಳ ಕಣ್ಣಿಗೆ ಕಾಣುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಆ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲರೂ ಹಾಂಟೆಡ್ ಈವೆಂಟ್ ಗೆ ಬೇಕಾಗಿರುವ ಪೇಂಟಿಂಗ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಆ ಜಾಗಕ್ಕೆ ತುಂಬಾನೇ ದೆವ್ವಗಳು ಬರ್ತಿರುತ್ತೆ. ಆವಾಗ್ಲೇ ಅಕ್ಕಿಯು ಹೇಳಿದ್ದ ಅಲ್ವಾ, ಆ ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ಬೇಕಾದ್ರೆ ತುಂಬಾನೇ ದೆವ್ವಗಳು ಬರುತ್ತೆ ಅಂತ. ಸೊ ಇವಾಗ ಇವ್ರುಗಳು ಡೆಕೋರೇಟ್ ಮಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ತುಂಬಾ ದೆವ್ವಗಳು ಬರೋದಕ್ಕೆ ಶುರು ಮಾಡ್ತವೆ. ಸೊ ಇದನ್ನ ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಭಯವಾಗ್ತಿರುತ್ತೆ. ಇದ್ರೂ ಅವಳು ಯಾವುದೇ ರೀತಿಯ ದೆವ್ವಗಳನ್ನು ನೋಡಿ ಹೆದರ್ಕೊಳ್ದೆ ಇರೋ ರೀತಿ ಆಕ್ಟಿಂಗ್ ಅನ್ನ ಮಾಡಿ ಮೇಂಟೈನ್ ಮಾಡ್ತಿರ್ತಾಳೆ. ನಂತರ ಹೇಗೋ ಅದರಿಂದ ತಪ್ಪಿಸ್ಕೊಬಿಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಕ್ಲಾಸ್ ನಡೆಯುತ್ತೆ. ಆ ಕ್ಲಾಸ್ ಅಲ್ಲಿ ಆ ಝೆನ್ ಟೀಚರ್ ಅವರನ್ನ ಎಲ್ಲರೂ ಸೈಟ್ ಅನ್ನ ಹೊಡಿತಿರ್ತಾರೆ ಅಲ್ವಾ, ಆವಾಗ ಆ ಝೆನ್ ಟೀಚರ್ ಅನ್ನ ನೋಡಿದ್ರೆ ನಮ್ಮ ಫ್ರೆಂಡ್ ಹುಡುಗಿಯ ಹೆಸರನ್ನ ಹೇಳಿ ಕರೀತಿರ್ತಾರೆ. ಸೊ ಇದನ್ನ ನೋಡಿದ ಮಿಕ್ಕಿರುವ ಸ್ಟೂಡೆಂಟ್ಸ್ ಎಲ್ಲರಿಗೂ ತುಂಬಾನೇ ಜಲಸಿ ಫೀಲ್ ಆಗ್ತಿರುತ್ತೆ. ಏನಿದು, ಆ ಟೀಚರ್ ಅವಳ ಹೆಸರನ್ನ ಮಾತ್ರ ಹೇಳಿ ಕರೀತಿದ್ದಾರೆ, ನಮ್ಮನ್ನ ಕೂಗೋದೇ ಇಲ್ವಲ್ಲ ಅಂತ ತುಂಬಾನೇ ಹೊಟ್ಟೆ
ಕೂರ್ಕೊಂಡು ಸರ್ ನನ್ನ ಹೆಸರು ಇದೇನೆ, ಸರ್ ನನ್ನ ಹೆಸರು ಇದೇನೆ ಅಂತ ಆರ್ಗ್ಯುಮೆಂಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ಫ್ರೆಂಡ್ ಹುಡುಗಿಯ ಮೇಲೆ ಒಂದು ದೆವ್ವ ಇರ್ತಿತ್ತಲ್ವಾ, ಅದು ನಿಧಾನಕ್ಕೆ ಡೆವಲಪ್ ಆಗ್ತಿತ್ತಲ್ವಾ, ಇವಾಗ ನೋಡಿದ್ರೆ ಅದು ಇನ್ನವೇ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟಿರುತ್ತೆ. ಅದು ಮಾತ್ರ ಇಲ್ಲ, ಈ ಝೆನ್ ಟೀಚರ್ ಅವರ ಮೇಲೆ ಇರ್ತಿತ್ತಲ್ವಾ ದೆವ್ವ, ಅದು ಕೂಡ ಇವಾಗ ನಮ್ಮ ಫ್ರೆಂಡ್ ಹುಡುಗಿಯ ಕಡೆಗೇನೆ ತಿರುಗುತ್ತೆ. ಇದರಿಂದ ನಮ್ಮ ಫ್ರೆಂಡ್ ಹುಡುಗಿಗೆ ತುಂಬಾನೇ ಹೊಟ್ಟೆ ನೋವು ಬರೋದಕ್ಕೆ ಶುರುವಾಗುತ್ತೆ, ಹುಷಾರು ತಪ್ಪಿ ಹೋಗುತ್ತೆ, ಹೊಟ್ಟೆ ಹಶ್ವಾಗ್ತಿರುತ್ತೆ. ಅದ್ರಲ್ಲಿ ಇವಾಗ ಆ ದೆವ್ವ ಏನನ್ನ ಮಾಡುತ್ತೆ ಅಂದ್ರೆ ನಮ್ಮ ಫ್ರೆಂಡ್ ಹುಡುಗಿಯ ಎನರ್ಜಿ ಎಲ್ಲವನ್ನು ಎಳ್ಕೊತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಅಯ್ಯೋ ನನ್ನ ಫ್ರೆಂಡಿಗೆ ಏನಾಗ್ಬಿಡುತ್ತೆ, ನಾನು ಹೇಗಾದ್ರೂ ನನ್ನ ಫ್ರೆಂಡ್ ಹುಡುಗಿಯನ್ನ ಕಾಪಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಾಳೆ. ಅದರ ನಂತರ ಎಲ್ಲರೂ ಅಲ್ಲಿಂದ ಹೊರಡ್ಬೇಕಾದ್ರೆ ಒಂದು ಗ್ರೂಪ್ ಫೋಟೋ ರೀತಿ ತಗೋತಾರೆ. ಆ ಫೋಟೋವನ್ನ ತಗೊಂಡಿದ್ದ ನಮ್ಮ ಹೀರೋಯಿನ್ ಅದನ್ನ ಇವಾಗ ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಹುಡುಗಿಯ ಬಾಡಿಯಲ್ಲಿ ಅರ್ಧ ಬಾಡಿಯನ್ನ ದೆವ್ವ ತಗೋಬಿಟ್ಟಿರುತ್ತೆ, ಅಬ್ಸರ್ವ್ ಮಾಡ್ಕೊಬಿಟ್ಟಿರುತ್ತೆ. ಸೊ ಇದ್ರ ಬಗ್ಗೆ ಹೇಗೆ ನಾನು ನನ್ನ ಫ್ರೆಂಡ್ ಹುಡುಗಿಗೆ ಹೇಳೋದು, ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ಬಂದ್ರೆ ಅವಳು ತುಂಬಾನೇ ಹೆದರ್ಕೊಬಿಡ್ತಾಳಲ್ಲ. ಸೊ ಖಂಡಿತ ಇದ್ರ ಬಗ್ಗೆ ಅವಳಿಗೆ ಗೊತ್ತಾಗ್ದೇನೆ ಇದನ್ನ ನಾವು ಸಾಲ್ವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ ನಮ್ಮ ಹೀರೋಯಿನ್ ಬೇಗನೆ ಏನನ್ನ ಮಾಡ್ತಾಳೆ ಅಂದ್ರೆ ಆ ಫ್ರೆಂಡ್ ಹುಡುಗಿಯನ್ನ ಕರ್ಕೊಂಡು ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೋತಾಳೆ. ಆದ್ರೆ ಆ ದೇವಸ್ಥಾನ ಹತ್ರವರೆಗೂ ಬಂದಿದ್ದ ನಮ್ಮ ಹುಡುಗಿ ಅದರ ನಂತರ ನಮ್ಮ ಹೀರೋಯಿನ್ ಅನ್ನ ಹಿಡಿದು ದೂರ ತಳ್ಬಿಟ್ಟು ನನ್ನ ಕೈಯಲ್ಲಿ ಅಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ, ನನಗೆ ತುಂಬಾನೇ ಕೆಲಸ ಇರ್ತಿದೆ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡೆ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಫ್ರೆಂಡ್ ಹುಡುಗಿ. ನಂತರ ಮನೆಗೆ ಬಂದಿದ್ದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆ ಸಮಯದಲ್ಲಿ ಆ ಚಿಕ್ಕ ಹುಡುಗನ ದೆವ್ವ ಇರುತ್ತೆ ಅಲ್ವಾ, ಅದು ಇನ್ನವೇ ನಮ್ಮ ಹೀರೋಯಿನ್ ಅವಳ ಮನೆ ಒಳಗಡೆನೆ ಸುತ್ತಾಡ್ತಿರುತ್ತೆ. ಅದು ಇವಾಗ ನಮ್ಮ ಹೀರೋಯಿನ್ ಹತ್ರ ಬಂದು ನನ್ನನ್ನ ನಿನಗೆ ಗೊತ್ತಾಗ್ತಿದ್ಯಾ ಅಂತ ಕೇಳುತ್ತೆ. ಆದ್ರೆ ಆಲ್ರೆಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ನೋವು ಇರುತ್ತೆ, ಕಷ್ಟಗಳಿರುತ್ತೆ, ಟಯರ್ಡ್ ಆಗಿರ್ತಾಳೆ. ಇದ್ರುವೆ ಈ ದೆವ್ವದ ಹತ್ರನೂ ಸಿಗೋಕೆ ಬಿಡಬಾರ್ದು ಅಂತ ಎದ್ದು ಕೂತು ತುಂಬಾನೇ ಭಯದಿಂದಾನೆ ಹಾಗೆ ನಡುಕೊಂಡೆ ಬೇರೆ ಏನು ಕೆಲಸವನ್ನ ಮಾಡೋ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾಳೆ. ಸೊ ಅವಳ ಮನಸ್ಸಿನ ಪೂರ್ತಿ ಅವಳ ಫ್ರೆಂಡ್ ಹುಡುಗಿಗೆ ಏನೂ ಆಗ್ಬಿಡಬಾರ್ದು ಅನ್ನೋ ನೆನಪು ಮಾತ್ರವೇ ಇರ್ತಿರುತ್ತೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಸೊ ನಮ್ಮ ಹೀರೋಯಿನ್ ಅವಳ ಪಾಡಿಗೆ ಎದ್ದು ಬೇಗ ಬೇಗ ಅಡುಗೆಯನ್ನ ಮಾಡ್ತಿರ್ತಾಳೆ. ಅವಳ ಫ್ರೆಂಡಿಗೂ ಫುಡ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಕುಕಿಂಗ್ ಅನ್ನ ಮಾಡ್ತಿರ್ತಾಳೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋಯಿನ್ ಅವಳ ತಂದೆ ಏನಮ್ಮ ಆಯ್ತು ನಿನಗೆ, ಒಂದ್ ರೀತಿ ಅಪ್ಸೆಟ್ ಆಗಿರ್ತಿದ್ಯಲ್ಲ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಕೇರೆ ಮಾಡದೆ ಬೇಗ ಬೇಗ ಸ್ಕೂಲ್ಗೆ ಹೊರಡ್ತಿರ್ತಾಳೆ ನಮ್ಮ ಹೀರೋಯಿನ್. ಅದೇ ತರ ಸ್ಕೂಲ್ಗೆ ಬಂದು ಕ್ಲಾಸ್ ರೂಮ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವತ್ತು ಫ್ರೆಂಡ್ ಹುಡುಗಿ ಸ್ಕೂಲ್ಗೆನೆ ಬಂದಿರೋದಿಲ್ಲ, ಆಬ್ಸೆಂಟ್ ಆಗ್ಬಿಟ್ಟಿರ್ತಾಳೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಭಯವಾಗ್ತಿರುತ್ತೆ. ಫ್ರೆಂಡ್ ಹುಡುಗಿಗೆ ತುಂಬಾನೇ ಮೆಸೇಜಸ್ ಅನ್ನ ಮಾಡಿ ನೋಡ್ತಾಳೆ, ಆದ್ರೆ ಯಾವುದೇ ಮೆಸೇಜ್ಗೂ ರಿಪ್ಲೈನೇ ಬರೋದಿಲ್ಲ. ಅವಳಿಗೆ ಏನಾಯ್ತು, ಎಲ್ಲಿಗೆ ಹೋಗಿದ್ದಾಳೆ ಅವಳು ಅಂತ ಏನುವೆ ಇವಳಿಗೆ ಗೊತ್ತಾಗ್ತಿಲ್ಲ. ಆವಾಗ್ಲೇ ಆ ಝೆನ್ ಟೀಚರ್ ಈ ರೀತಿ ಫ್ರೆಂಡ್ ಹುಡುಗಿ ಇವತ್ತು ಸ್ಕೂಲ್ಗೆ ಬರೋದಿಲ್ಲ, ಅವಳಿಗೆ ತುಂಬಾನೇ ಹುಷಾರಿಲ್ಲ, ಅವಳ ಮನೆಯಿಂದ ನನಗೆ ಫೋನ್ ಬಂತು ಅಂತ ಅವರ ಕ್ಲಾಸ್ ಸ್ಟೂಡೆಂಟ್ಸ್ ಗೆ ಹೇಳ್ತಾರೆ. ಸೊ ತಕ್ಷಣವೇ ನಮ್ಮ ಹೀರೋಯಿನ್ ಇಂಟರ್ವಲ್ ಟೈಮ್ ಅಲ್ಲಿ ಬೇಗನೆ ಫ್ರೆಂಡ್ ಹುಡುಗಿ ಅಮ್ಮನಿಗೆ ಕಾಲ್ ಅನ್ನ ಮಾಡಿ ಏನಾಯ್ತು ಅಂತ ಕೇಳ್ತಾಳೆ. ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಫ್ರೆಂಡ್ ಹುಡುಗಿ ತುಂಬಾನೇ ಸೀರಿಯಸ್ ಆದ ಕಂಡೀಷನ್ ಅಲ್ಲಿ ಇರ್ತಿದ್ದಾಳೆ ಅಂತ. ಸೊ ಇದಕ್ಕೆ ಖಂಡಿತ ಆ ದೆವ್ವವೇ ಕಾರಣವಾಗಿರ್ಬೇಕು, ಇದನ್ನ ಹೇಗಾದ್ರೂ ನಾವು ತಡಿಬೇಕು, ನಮ್ಮ ಫ್ರೆಂಡ್ ಅನ್ನ ಕಾಪಾಡಬೇಕು. ಸರಿ ಓಕೆ, ನಾವು ಹೋಗಿ ಆ ಇಬ್ಬರು ಸ್ಟೂಡೆಂಟ್ಸ್ ಹತ್ರ ಹೆಲ್ಪ್ ಅನ್ನ ಕೇಳೋಣ, ಆ ಯೂರಿ ಮತ್ತೆ ಅಕ್ಯೂ ಹತ್ರ ಅಂತ ಯೋಚನೆ ಮಾಡಿ ನಮ್ಮ ಹೀರೋಯಿನ್ ಇವಾಗ ಅದೇ ರೀತಿ ಯೂರಿ ಹತ್ರ ಬಂದು ಸರಿ ನಾನು ಒಪ್ಕೋತೀನಿ, ನನಗೆ ದೆವ್ವಗಳನ್ನು ನೋಡುವ ಶಕ್ತಿ ಇರ್ತಿದೆ, ಇದನ್ನ ಹೇಳಿದ್ರೆ ನೀವು ಏನಾದ್ರೂ ಮಾಡ್ಬಿಡ್ತಿರೋ ಅಂತ ಹೆದರ್ಕೊಂಡೆ ನಾನು ಒಪ್ಕೊಳ್ಳಿಲ್ಲ, ನಿಮ್ಮ ಹತ್ರ ಹೇಳ್ದೆ ಬಿಟ್ಬಿಟ್ಟೆ. ಆದ್ರೆ ಇವಾಗ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿರ್ತಾ ಇದೆ, ನನ್ನ ಫ್ರೆಂಡ್ ಅನ್ನ ದೆವ್ವಗಳು ಅಟ್ಯಾಕ್ ಮಾಡ್ಬಿಟ್ಟಿದೆ, ಅವಳನ್ನ ಹೇಗಾದ್ರೂ ಕಾಪಾಡಬೇಕು, ಇವಾಗ ನಾವು ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಯೂರಿ ಹುಡುಗಿ ಸರಿ ಓಕೆ ನನಗೆ ಇವಾಗ ಅರ್ಥ ಆಗ್ತಿದೆ, ನಿನ್ನ ಫ್ರೆಂಡ್ ಹುಡುಗಿಯ ಮೇಲೆ ಕಣ್ಣು ಬಿದ್ದಿದೆ, ಯಾಕೆಂದ್ರೆ ಅವಳು ತುಂಬಾನೇ ಅಟ್ರಾಕ್ಟಿವ್ ಆಗಿ ಇರುವ ಹುಡುಗಿ, ದೆವ್ವಗಳಿಗೆ ಅಟ್ರಾಕ್ಟ್ ಆಗಿ ಇರೋರನ್ನ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ರಾತ್ರಿ ಹೊತ್ತಲ್ಲಿ ನೈಟ್ ಟೈಮ್ ಅಲ್ಲಿ ಲೈಟ್ಸ್ ಯಾವುದು ಉರಿದೇ ಇರ್ಬೇಕಾದ್ರೆ ಒಂದೇ ಒಂದು ಲೈಟ್ ಮಾತ್ರ ಆನ್ ಆಗಿದ್ರೆ ಏನಾಗುತ್ತೆ, ಹುಳಗಳು ಎಲ್ಲವೇ ಆ ಬಲ್ಬಿಗೆ ತಾನೇ ಹೋಗುತ್ತೆ, ಆ ಲೈಟಿಗೆ ತಾನೇ ಅಟ್ರಾಕ್ಟ್ ಆಗಿ ಹೋಗುತ್ತೆ. ಅದೇ ರೀತಿನೇ ಫ್ರೆಂಡ್ ಹುಡುಗಿ ಕೂಡ ಅವಳು ತುಂಬಾನೇ ಅಟ್ರಾಕ್ಟಿವ್ ಆಗಿ ಇರುವ ಹುಡುಗಿ, ಆದ್ರಿಂದಾನೇ ದೆವ್ವಗಳು ಅಟ್ರಾಕ್ಟ್ ಆಗಿ ಅವಳ ಹಿಂದೆ ಹೋಗಿದೆ. ಸೊ ಅದನ್ನ ತಡೆಯೋದಕ್ಕೆ ಅವಳಿಗೆ ತುಂಬಾನೇ ಸ್ಟ್ರಾಂಗ್ ಆದ ಎನರ್ಜಿ ಬೇಕು, ಅದಕ್ಕೆ ಅವಳು ಚೆನ್ನಾಗಿ ಊಟವನ್ನ ಮಾಡಬೇಕು, ಚೆನ್ನಾಗಿ ತಿನ್ಬೇಕು. ಆದ್ರಿಂದಾನೇ ಹುಡುಗಿ ತುಂಬಾನೇ ತಿನ್ನೋದಕ್ಕೆ ಶುರು ಮಾಡಿದ್ದಾಳೆ, ಯಾಕೆಂದ್ರೆ ಎನರ್ಜಿ ಬಾಡಿಯಲ್ಲಿ ಜಾಸ್ತಿ ಇರ್ತಿದ್ರೇನೆ ದೆವ್ವಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಇನ್ನ ನಿಜವನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ತುಂಬಾನೇ ತಿನ್ನೋದ್ರಿಂದ ಅವಳಿಗೆ ತುಂಬಾನೇ ಎನರ್ಜಿ ಸೋರ್ಸ್ ಸಿಗುತ್ತೆ. ಸೊ ಆ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕಾಗಿ ತುಂಬಾನೇ ದೆವ್ವಗಳು ಅವಳನ್ನ ಫಾಲೋ ಮಾಡ್ತವೆ ಅಂತ ಹೇಳಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾಳೆ ಯೂರಿ. ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ನಡುಗೋಗ್ತಿರುತ್ತೆ ಮೈಯೆಲ್ಲ. ಅಯ್ಯೋ ಏನಿದ್ರು ಪರವಾಗಿಲ್ಲ, ನನ್ನ ಫ್ರೆಂಡ್ ಹುಡುಗಿಗೆ ಏನುವೇ ಆಗ್ಬಿಡ್ಬಾರ್ದು ಅಂತ ಗಾಬರಿ ಆಗ್ತಿರ್ತಾಳೆ. ಸೊ ಮತ್ತೆ ಆ ಆಕೆ ಹುಡುಗನ ಹತ್ರ ಬಂದು ಇದ್ರ ಬಗ್ಗೆ ಎಲ್ಲ ಹೇಳಿ ಹೆಲ್ಪ್ ಅನ್ನ ಕೇಳ್ತಾರೆ. ಸೊ ಆ ಹುಡುಗನು ಇವು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಫೈನಲ್ ಆಗಿ ಏನಕ್ಕಾಗಿ ಆ ಹುಡುಗಿಗೆ ಆ ರೀತಿ ಆಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಆ ಝೆನ್ ಟೀಚರ್ ಅವರ ಹಿಂದೆ ಯಾವಾಗ್ಲೂ ಕಪ್ಪಿಗೆ ಒಂದು ದೆವ್ವ ನಿಂತಿರುತ್ತೆ. ಹಾಗಿರ್ಬೇಕಾದ್ರೆ ಆ ಝೆನ್ ಟೀಚರ್ ನಮ್ಮ ಫ್ರೆಂಡ್ ಹುಡುಗಿಯ ಹೆಸರನ್ನ ಹೇಳಿ ಕರೆದ್ರು. ಅದರ ನಂತರದಿಂದಾನೇ ಆ ಹುಡುಗಿ ತುಂಬಾನೇ ವೀಕ್ ಆಗೋದಕ್ಕೆ ಶುರು ಆದ್ಲು ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಇವರೆಲ್ಲರೂ ಒಟ್ಟಿಗೆ ಸೇರಿ ಆ ಝೆನ್ ಟೀಚರ್ ಅನ್ನ ಹೋಗಿ ಮೀಟ್ ಮಾಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಹೇಳಿದ ರೀತಿನೇ ಝೆನ್ ಟೀಚರ್ ಅವರ ಹಿಂದೆ ಒಂದು ದೆವ್ವ ನಿಂತಿರುತ್ತೆ. ಇದನ್ನ ನೋಡಿದ ಆಕೆಯ ಹುಡುಗ ಏನಂತ ಹೇಳ್ತಾನೆ ಅಂದ್ರೆ ಆ ಝೆನ್ ಟೀಚರ್ ಅವರ ಹಿಂದೆ ನಿಂತಿರುವ ದೆವ್ವವನ್ನ ನೋಡಿದ್ರೆ ನಾರ್ಮಲ್ ದೆವ್ವ ರೀತಿ ಕಾಣ್ತಿಲ್ಲ, ಅದು ಯಾವ್ದೋ ಪವರ್ಫುಲ್ ಭಯಾನಕ
ಭಯಾನಕ ದೆವ್ವ ರೀತಿ ಕಾಣ್ತಿದೆ, ಏನಕ್ಕಾಗಿ ಅದು ಅವರನ್ನ ಫಾಲೋ ಮಾಡ್ತಿದೆ ಅಂತ ಕೇಳ್ಬೇಕಾದ್ರೆ ತಕ್ಷಣವೇ ಯೂರಿ ಹುಡುಗಿ ಕಣ್ಣನ್ನ ಮುಚ್ಚಿ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆ ರೀತಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೇನೆ ಅವಳಿಗೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ಝೆನ್ ಟೀಚರ್ ಅವರ ಹಿಂದೆ ಇರ್ತಾ ಇರೋದು ಏನು ದೆವ್ವ ಇಲ್ಲ, ಅದು ಒಂದು ಬದುಕ್ತಾ ಇರುವ ಆತ್ಮ. ಅದೇನೇ ರೂಪವನ್ನ ಚೇಂಜ್ ಮಾಡ್ಕೊಂಡು ಬಂದು ಅವರ ಹಿಂದೆ ನಿಂತಿರೋದು. ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಈ ಝೆನ್ ಟೀಚರ್ ಅವರು ತುಂಬಾನೇ ಜನ್ಮಗಳ ಹಿಂದೆ ಯಾವ್ದಾದ್ರು ಹುಡುಗಿಯನ್ನ ಲವ್ ಮಾಡಿರ್ಬೇಕು, ನಂತರ ಅವಳಿಗೆ ಮೋಸ ಮಾಡಿ ಕೈ ಕೊಟ್ಟಿರ್ಬೇಕು. ಆದ್ರಿಂದಾನೇ ಆ ಆತ್ಮ ಅವರನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿನೇ ಅವರ ಹಿಂದೆನೆ ಫಾಲೋ ಮಾಡಿ ಸುತ್ತಾಡ್ತಿದೆ. ಹಾಗೇನೆ ಇರ್ಬೇಕು ಅಂತ ಅವಳ ಪವರ್ ಅನ್ನು ಯೂಸ್ ಮಾಡಿ ಹೇಳ್ತಾಳೆ ಯೂರಿ. ಸೊ ಇದರಿಂದಾನೇ ಆ ಝೆನ್ ಟೀಚರ್ಗೆ ಯಾರನ್ನಾದ್ರೂ ಇಷ್ಟವಾಯ್ತು ಅಂದ್ರೆ ಅದು ಅವರನ್ನ ಹಿಂದೆ ಫಾಲೋ ಮಾಡ್ತಾ ಇರುವ ಆತ್ಮಕ್ಕೆ ಇಷ್ಟವಾಗುವುದಿಲ್ಲ. ಆದ್ರಿಂದ ಝೆನ್ ಟೀಚರ್ಗೆ ಯಾರನ್ನ ಇಷ್ಟವಾಗುತ್ತೋ ಅವರ ಎನರ್ಜಿಯನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೋತಿದೆ, ಈ ರೀತಿಯ ಕ್ರಿಟಿಕಲ್ ಸ್ಟೇಜ್ ಗೆ ತಂದು ಬಿಡ್ತಿದೆ ಅಂತ ಯೂರಿ ಹೇಳ್ತಾಳೆ. ಸೊ ಫಸ್ಟ್ ಆ ಝೆನ್ ಟೀಚರ್ ಅವರ ಹಿಂದೆ ಇರ್ತಾ ಇರುವ ಆತ್ಮವನ್ನ ನಾವು ಓಡಿಸ್ಬೇಕು. ಸೊ ಏನನ್ನ ಮಾಡೋಣ ಅಂದ್ರೆ ನಾನೊಂದು ಮಾಂತ್ರಿಕ ಪೇಪರ್ ಅನ್ನ ಕೊಡ್ತೀನಿ, ಅದನ್ನ ಹೇಗಾದ್ರೂ ತಗೊಂಡು ಹೋಗಿ ಆ ಟೀಚರ್ ಅವರ ಜೊತೆಗೇನೆ ಅದು ಇರೋ ರೀತಿ ಮಾಡ್ಬಿಡು. ಅದರ ನಂತರ ಎಲ್ಲವನ್ನು ನಾನು ನೋಡ್ಕೋತೀನಿ, ನನ್ನ ರಿಚುವಲ್ ಅನ್ನ ಶುರು ಮಾಡ್ತೀನಿ ಅಂತ ಹೇಳಿ ಹೀರೋಯಿನ್ ಕೈಗೆ ಪೇಪರ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅದನ್ನ ತಗೊಂಡು ಒಂದು ಕಾರ್ಡ್ ಬೋರ್ಡ್ ಗೆ ಅಂಟಿಸ್ಕೊಂಡು ಝೆನ್ ಟೀಚರ್ ಅವರು ಆ ಜಾಗಕ್ಕೆ ಬರೋವರೆಗೂ ವೇಟ್ ಮಾಡ್ತಾಳೆ. ಕರೆಕ್ಟ್ ಆಗಿ ಟೀಚರ್ ಅಲ್ಲಿಗೆ ಬರ್ಬೇಕಾದ್ರೆ ಅವರ ಮುಂದೆ ಅದನ್ನ ಕೆಳಗಡೆ ಹಾಕಿ ಗೊತ್ತಿಲ್ಲದೆ ಬಿದ್ದೋಯ್ತು ಅಂತ ಆಕ್ಟಿಂಗ್ ಅನ್ನ ಮಾಡ್ತಿರ್ತಾಳೆ. ಇದನ್ನು ನೋಡಿದ ಝೆನ್ ಟೀಚರ್ ಸರಿ ಕಣಮ್ಮ ನಾನು ತಗೊಳ್ಳೋದಕ್ಕೆ ಹೆಲ್ಪ್ ಅನ್ನ ಮಾಡ್ತೀನಿ ಅಂತ ಆ ಕಾರ್ಡ್ ಬೋರ್ಡ್ಸ್ ಅನ್ನ ತಗೊಂಡು ಕೊಡ್ತಿರ್ತಾರೆ. ಆವಾಗ ಇದನ್ನ ದೂರದಿಂದ ನೋಡಿದ ಯೂರಿ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಅವಳ ರಿಚುವಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅವಳು ಏನೇ ಪ್ರೇಯರ್ ಅನ್ನ ಮಾಡಿದ್ರು ಸರಿ, ಮಾಂತ್ರಿಕವನ್ನ ಮಾಡಿದ್ರು ಸರಿ, ಆ ಜಾಗದಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆವತ್ತಿನ ದಿನ ರಾತ್ರಿ ಆಗುತ್ತೆ. ನಮ್ಮ ಹೀರೋಯಿನ್ಗೆ ಯಾವಾಗ್ಲೂ ಆ ಫ್ರೆಂಡ್ ಹುಡುಗಿ ನೆನಪಾಗಿನೇ ಇರುತ್ತೆ ಅಲ್ವಾ. ಆದ್ರಿಂದ ಅವರ ಅಮ್ಮನಿಗೆ ಫೋನ್ ಅನ್ನ ಮಾಡಿ ಇವಾಗ ಫ್ರೆಂಡ್ ಹೇಗಿರ್ತಿದ್ದಾಳೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಅಮ್ಮ ಇಲ್ಲಮ್ಮ ಅವಳು ತುಂಬಾನೇ ಕ್ರಿಟಿಕಲ್ ಆದ ಕಂಡೀಷನ್ ಅಲ್ಲಿ ಇರ್ತಿದ್ದಾಳೆ, ಅವಳು ಕೋಮಾಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗ್ತಾಳೆ. ಅದು ಮಾತ್ರ ಇಲ್ಲ, ಆ ಪ್ರೆಗ್ನೆಂಟ್ ಟೀಚರ್ ಇರ್ತಿದ್ರಲ್ವಾ ಇವಾಗ ಕೂಡ ಡೆಲಿವರಿ ಆಗಿದೆಯಲ್ಲ, ಅವರು ಕೂಡ ಅದೇ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗಿರ್ತಾರೆ. ಸೊ ಅವರ ಹತ್ರ ಇದ್ರ ಬಗ್ಗೆ ಮಾತಾಡಿ ಅವರ ಹತ್ರ ನಾವು ಹೆಲ್ಪ್ ಅನ್ನ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ನಮ್ಮ ಹುಡುಗಿ ಟೀಚರ್ಗೆ ಕಾಲ್ ಅನ್ನ ಮಾಡಿ ಎಲ್ಲ ನಿಜವನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಆ ಝೆನ್ ಟೀಚರ್ ಅವರ ಹಿಂದೆ ಯಾವುದೋ ಒಂದು ರೂಪವನ್ನ ನೋಡ್ತಿದ್ದಾಳೆ ಅಲ್ವಾ. ಸೊ ಅದ್ರ ಬಗ್ಗೆ ಎಲ್ಲವನ್ನು ನಿಜವನ್ನ ಹೇಳ್ಬಿಟ್ಟು ನಿಜವಾಗ್ಲೂ ಆ ಝೆನ್ ಟೀಚರ್ ಅವರು ಯಾರು ಅಂತ ಕೇಳ್ಬೇಕಾದ್ರೇನೆ ಆ ಫಸ್ಟ್ ಮ್ಯಾಮ್ ಆ ಟೀಚರ್ ಪ್ರೆಗ್ನೆಂಟ್ ಲೇಡಿ ಟೀಚರ್ ಏನಂತ ಹೇಳ್ತಾರಂದ್ರೆ ಆ ಝೆನ್ ಟೀಚರ್ ಮತ್ತೆ ನಾನು ಯಾವಾಗ್ಲೂ ಚಿಕ್ಕ ವಯಸ್ಸಿನಿಂದ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಇನ್ನ ಹೇಳ್ಬೇಕು ಅಂದ್ರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಝೆನ್ ಅವರ ಅಮ್ಮ ತುಂಬಾನೇ ಸ್ಟ್ರಿಕ್ಟ್. ಅವನು ಮಗುವಾಗಿ ಇರ್ಬೇಕಾದ್ರಿಂದಾನೇ ಅವರು ನೀನು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆನೂ ಕ್ಲೋಸ್ ಆಗಬಾರ್ದು, ಮತ್ತೆ ನೀನು ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಬಾರ್ದು, ಯಾವುದೇ ಶೋಸ್ ಅನ್ನು ನೋಡ್ಲೂಬಾರ್ದು ಅಂತ ಹೇಳಿನೇ ಅವನನ್ನ ಸಾಕ್ತಿದ್ರು. ಯಾಕೆಂದ್ರೆ ಅವರು ಆ ಮಟ್ಟಿಗೆ ತುಂಬಾನೇ ಆಡಮೆಂಟ್ ಆಗಿರ್ತಾ ಇದ್ರು. ಯಾಕೆಂದ್ರೆ ಝೆನ್ ಅವನ ತಂದೆ ತುಂಬಾನೇ ವಸ್ಟ್ ಫೆಲೋ, ಕುಡಿಯೋದಕ್ಕೆ ಅಡಿಕ್ಟ್ ಆಗಿ ಕುಟುಂಬವನ್ನೇ ಹಾಲ್ ಮಾಡಿ ಬೇಗನೆ ಸತ್ತೋಗ್ಬಿಟ್ರು. ಸೊ ಅದೇ ತರ ಈ ಝೆನ್ ಆಗ್ಬಿಡ್ಬಾರ್ದು ಅಂತ ಅವನಿಗೆ ತುಂಬಾನೇ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿ ಕಂಟ್ರೋಲ್ ಆಗಿ ಸಾಕಿದ್ರಿಂದ ಅವರಿಗೆ ಒಂದು ದಿನ ಮೆಂಟಲಿ ಇಲ್ಲಾಗಿ ಸತ್ತೋಗ್ಬಿಟ್ರ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಹಾಗಾದ್ರೆ ಝೆನ್ ಟೀಚರ್ ಅವರ ಹಿಂದೆ ಇರ್ತಾ ಇರುವ ಆ ಕಪ್ಪು ರೂಪ ಆ ಆತ್ಮ ನಮ್ಮ ಝೆನ್ ಟೀಚರ್ ಅವರ ಅಮ್ಮನ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಕ್ಷಣವೇ ಟೀಚರ್ ಹೌದು ನೀನು ಹೇಳೋದೆಲ್ಲ ಕರೆಕ್ಟೇನೆ, ಆದ್ರೆ ಅವರ ಅಮ್ಮ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ, ಆದ್ರೆ ನೀನು ಇವಾಗ ಝೆನ್ ಟೀಚರ್ ಅವರ ಹಿಂದೆ ಇರ್ತಾ ಇರೋದು ಬದುಕ್ತಾ ಇರುವ ಆತ್ಮ ಅಂತ ಹೇಳ್ದೆ ಅಲ್ಲ, ಹಾಗಾದ್ರೆ ಅವರಾಗಿರೋದಕ್ಕೆ ಚಾನ್ಸ್ ಇಲ್ವಲ್ಲ ಅಂತ ಕೇಳ್ಬೇಕಾದ್ರೇನೆ ಈ ಕಡೆ ನಮ್ಮ ಅಕ್ಕೆ ಹುಡುಗ ಇರ್ತಿದ್ದಾನಲ್ಲ ಅವನಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಅದು ಏನು ಅಂದ್ರೆ ಆ ಅಮ್ಮ ಅವರು ಜೀವಂತವಾಗಿ ಇರಬೇಕಾದ್ರೆ ಈ ಝೆನ್ ಟೀಚರ್ ಅವನ ಮೇಲೆ ತುಂಬಾನೇ ಒಬ್ಸೆಸ್ಡ್ ಆಗಿದ್ದಾರೆ, ತುಂಬಾನೇ ಹಠದಿಂದ ಅವನನ್ನ ತುಂಬಾನೇ ಸ್ಟ್ರಿಕ್ಟ್ ಆಗಿ ಸಾಕಿದ್ದಾರೆ. ಆದ್ರಿಂದಾನೇ ಅವರು ಸತ್ತ ಮೇಲೆ ಕೂಡ ನಮ್ಮ ಝೆನ್ ಟೀಚರ್ ಅನ್ನ ಬಿಟ್ಟು ಅವರು ದೂರ ಹೋಗಿಲ್ಲ. ಸೊ ಅವರ ಪ್ರಕಾರ ಝೆನ್ ಟೀಚರ್ ಜೊತೆ ಯಾರಿಗೂ ಕ್ಲೋಸ್ ಆಗಬಾರ್ದು, ಅವರು ಯಾವುದೇ ವಿಷಯದಲ್ಲೂ ಪಾರ್ಟ್ ಆಗಬಾರ್ದು, ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಬಾರ್ದು, ಅಲೋನ್ ಆಗಿ ಲೋನ್ಲಿ ಆಗಿ ಇರಬೇಕು ಅಂತ ಅವರ ಆಸೆ. ಆದ್ರಿಂದಾನೇ ಅವರು ಸತ್ತ ಮೇಲೆ ಕೂಡ ಝೆನ್ ಟೀಚರ್ ಅವನ ಹಿಂದೆ ಸೇರ್ಕೊಬಿಟ್ಟು ಇನ್ನವೇ ಸ್ಟ್ರಿಕ್ಟ್ ಆಗಿರ್ತಿದ್ದಾರೆ. ಆದ್ರಿಂದಾನೇ ಝೆನ್ ಟೀಚರ್ ಅವರು ನಮ್ಮ ಫ್ರೆಂಡ್ ಹುಡುಗಿ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡಿದ ತಕ್ಷಣವೇ ಸುಮ್ನೆ ಅವಳ ಹೆಸರನ್ನ ಹೇಳಿ ಕರೆದಿದ್ದ ತಕ್ಷಣವೇ ಅದು ಅವರಿಗೆ ಇಷ್ಟವಾಗದೆ ನಮ್ಮ ಫ್ರೆಂಡ್ ಹುಡುಗಿ ಎನರ್ಜಿಯನ್ನ ಎಳೆದು ಸತ್ ಮಾಡ್ಕೊಂಡು ಅವಳನ್ನ ಕೋಮಾಗೇನೆ ಕಳಿಸ್ಬಿಟ್ಟಿದ್ದಾಳೆ. ಸೊ ನಮ್ಮ ಫ್ರೆಂಡ್ ಹುಡುಗಿಯನ್ನ ಕಾಪಾಡಬೇಕು ಅಂದ್ರೆ ಈ ಝೆನ್ ಟೀಚರ್ ಅವರ ಹಿಂದೆ ಇರ್ತಾ ಇರುವ ಅವನ ಸ್ವಂತ ತಾಯಿ ಆತ್ಮವನ್ನ ನಾವು ಡಿವೈಡ್ ಮಾಡಿ ಸೆಪರೇಟ್ ಮಾಡಬೇಕು, ಅವರನ್ನ ಆಫ್ಟರ್ ಲೈಫ್ ಗೆ ಕಳಿಸ್ಕೊಡ್ಲೇಬೇಕು. ಹಾಗೆ ಮಾಡಿದ್ರೆ ಮಾತ್ರವೇ ನಮ್ಮ ಫ್ರೆಂಡ್ ಹುಡುಗಿಯನ್ನ ಕಾಪಾಡೋದಕ್ಕೆ ಆಗೋದು ಅಂತ ಆಕ್ಯೂ ಹೇಳ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋಯಿನ್ ಇನ್ನೊಂದು ವಿಷಯವನ್ನ ಹೇಳ್ತಾಳೆ. ಈ ನಮ್ಮ ಫ್ರೆಂಡ್ ಹುಡುಗಿಗೆ ಆಲ್ರೆಡಿ ಒಂದು ಆತ್ಮ ಅವಳನ್ನ ಫಾಲೋ ಮಾಡಿ ಹಿಂದೆನೆ ಬರ್ತಿತ್ತು, ಅವಳ ಶೋಲ್ಡರ್ ಮೇಲೆ ಯಾವಾಗ್ಲೂ ಕೈಯನ್ನು ಹಾಕಿರ್ತಿತ್ತು. ಆವಾಗ ನಾನು ಅವಳನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಆ ರೀತಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೇನೆ ಆ ಆತ್ಮ ಅವಳನ್ನ ಬಿಟ್ಟು ದೂರ ಆಗ್ಬಿಡ್ತು, ಮಾಯವಾಗ್ಬಿಡ್ತು ಅಲ್ಲಿಂದ. ಆದ್ರೆ ಅದರ ನಂತರ ಸ್ವಲ್ಪ ದಿನವನ್ನ ಬಿಟ್ಟು ಈ ಝೆನ್ ಟೀಚರ್ ಅವರ ಅಮ್ಮನ ಆತ್ಮವನ್ನ ನೋಡಿದ ಮೇಲೆ ಮತ್ತೆ ಅವಳನ್ನ ಅದೇ ಟೆಂಪಲ್ ಗೆ ನಾನು ಕರ್ಕೊಂಡು ಹೋದೆ. ಆದ್ರೆ ಈ ದೆವ್ವದ ಪವರ್ ಸ್ವಲ್ಪ ಕೂಡ ಕಡಿಮೆನೇ ಆಗಿರ್ಲಿಲ್ಲ, ಅವಳನ್ನ ದೇವಸ್ಥಾನದ ಒಳಗಡೆನೆ ಬರೋದಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಅಕಿಯೋ ಹಾಗಾದ್ರೆ ನೀನು ಯಾವ ಸಮಯದಲ್ಲಿ ಅವಳನ್ನ ಆ ಟೆಂಪಲ್ ಗೆ ಕರ್ಕೊಂಡು ಹೋದೆ ಅಂತ ಕೇಳ್ತಾನೆ. ಫಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹಗಲೊತ್ತಲ್ಲಿ ಕರ್ಕೊಂಡು ಹೋಗಿದ್ದ ಆ ಟೆಂಪಲ್ ಗೆ. ಆದ್ರೆ
ಇನ್ನೊಂದು ಸಲ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ರಾತ್ರಿ ಆಗ್ಬಿಟ್ಟಿತ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಕ್ಕಿಯು ಏನಂತ ಹೇಳ್ತಾನೆ ಅಂದ್ರೆ ಕರೆಕ್ಟೇನೆ ಹಗಲುತ್ತಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೇನೆ ಆ ಟೆಂಪಲ್ ಅಲ್ಲಿ ಇರ್ತಾ ಇರುವ ಪವರ್ ಕೆಲಸ ಮಾಡ್ತಿದೆ, ಕತ್ತಲೆಯಾಗಿ ಇರ್ಬೇಕಾದ್ರೆ ಆ ದೆವ್ವಗಳ ಪವರ್ ಏನೇ ಜಾಸ್ತಿ ಇರ್ತಿರೋದು. ಸೊ ನಾವು ಏನನ್ನ ಮಾಡೋಣ ಅಂದ್ರೆ ಹಗಲಾಗಿರ್ಬೇಕಾದ್ರೇನೆ ಸೂರ್ಯನ ಬೆಳಕು ಇರ್ಬೇಕಾದ್ರೇನೆ ಆ ಜಿನ್ ಟೀಚರ್ ಅವರನ್ನ ಕರ್ಕೊಂಡು ಆ ಟೆಂಪಲ್ ಒಳಗಡೆ ಹೋಗ್ಬಿಡೋಣ. ಅವಾಗ ಖಂಡಿತ ಆತ್ಮ ಅವರನ್ನ ಬಿಟ್ಟು ಸೆಪರೇಟ್ ಆಗ್ಬಿಡುತ್ತೆ. ಅದರ ನಂತರ ಅವರನ್ನ ನಾವು ಆಫ್ಟರ್ ಲೈಫ್ ಗೆ ಕಳಿಸ್ಬಿಡೋಣ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಇವ್ರುಗಳು ಟೈಮ್ ಅನ್ನು ನೋಡ್ತಾರೆ. ಆಲ್ಮೋಸ್ಟ್ ಈವ್ನಿಂಗ್ ಆಗ್ಬಿಟ್ಟಿರುತ್ತೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋಯಿನ್ ಏನನ್ನ ಮಾಡೋಣ ಇವಾಗ ಏನನ್ನ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡೆ ಏನನ್ನ ಮಾಡ್ತಾಳೆ ಅಂದ್ರೆ ಆ ಜಾಗದಲ್ಲಿ ಇವ್ರುಗಳು ಹಾಂಟೆಡ್ ಶೋಗಾಗಿ ತುಂಬಾನೇ ಪ್ರಿಪರೇಷನ್ ನ ಮಾಡಿ ಇಟ್ಟಿರ್ತಾರೆ ಅಲ್ವಾ, ಅವು ಎಲ್ಲವನ್ನು ಕಿತ್ತು ದೂರ ದೂರ ಬಿಸಾಕ್ತಿರ್ತಾಳೆ, ಆ ಜಾಗವನ್ನೇ ನಾಶ ಮಾಡ್ತಾಳೆ. ನಂತರ ಡೈರೆಕ್ಟ್ ಆಗಿ ಆ ಜಿನ್ ಟೀಚರ್ ಹತ್ರ ಹೋಗಿ ಈ ತರ ಹಾಂಟೆಡ್ ಈವೆಂಟ್ ಶೋಗಾಗಿ ಪ್ರಿಪೇರ್ ಮಾಡೋದಕ್ಕೆ ನನಗೆ ಕೆಲವೊಂದು ಥಿಂಗ್ಸ್ ಗಳನ್ನ ತಗೋಬೇಕಾಗಿದೆ ಸರ್, ಸೊ ನೀವು ನನಗೆ ಸೇಫ್ಟಿಯಾಗಿ ಬರ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜಿನ್ ಟೀಚರ್ ಸರಿ ಕಣಮ್ಮ ಹೋಗೋಣ ಅಂತ ಹೇಳಿ ಅವಳ ಜೊತೆಗೇನೆ ಹೋಗ್ತಾರೆ. ಅದೇ ಸಮಯದಲ್ಲಿ ಕಟ್ ಮಾಡಿ ಈ ಕಡೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಆ ಹಾಸ್ಪಿಟಲ್ ಅಲ್ಲಿ ನಮ್ಮ ಪ್ರೆಗ್ನೆಂಟ್ ಟೀಚರ್ ಇರ್ತಿದ್ರಲ್ವಾ, ಅವರು ಅಲೋನಾಗಿ ಕೂತು ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಜಿನ್ ಟೀಚರ್ ಅವನ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ಇವರಿಗೆ ಫ್ಲಾಶ್ ಆಗ್ತಿರುತ್ತೆ. ಸೊ ಆ ಚಿಕ್ಕ ಹುಡುಗ ಜಿನ್ ಅನ್ನ ಅವರ ಅಮ್ಮ ತುಂಬಾನೇ ಟಾರ್ಚರ್ ಮಾಡಿರ್ತಾರೆ. ನೀನು ಯಾರ ಜೊತೆನೂ ಮಾತಾಡಬಾರ್ದು, ಯಾರ ಜೊತೆನೂ ಪಳಗಬಾರ್ದು, ನೀನು ಯಾವುದೇ ಈವೆಂಟ್ಗೂ ಹೋಗಬಾರ್ದು, ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಬಾರ್ದು, ನಾನು ಹೇಳೋದನ್ನ ಮಾತ್ರವೇ ನೀನು ಮಾಡ್ಬೇಕು, ನಾನು ಹೇಳೋದನ್ನ ಮಾತ್ರವೇ ನೀನು ಕೇಳಿಸ್ಕೋಬೇಕು ಅಂತ ಹೇಳಿ ಅವನ ಹತ್ರ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ದಿರ್ತಾರೆ. ಆ ರೀತಿ ಅವರು ಸ್ಟ್ರಿಕ್ಟ್ ಆಗಿದ್ದಿಂದಾನೇ ಒಂದ್ ರೀತಿ ಅವರು ಮೆಂಟಲಿ ಇಲ್ಲಾಗ್ಬಿಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಇವಾಗ ಹಾಗೆ ಯೋಚನೆ ಮಾಡಿ ನೋಡ್ತಿರ್ತಾರೆ ಪ್ರೆಗ್ನೆಂಟ್ ಟೀಚರ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನ ನೋಡಿದ್ರೆ ಥಿಂಗ್ಸ್ ಅನ್ನ ತಗೋಬೇಕು ಅಂತ ಹೇಳಿ ಏಮಾರಿಸಿ ಜಿನ್ ಟೀಚರ್ ನ ಟೆಂಪಲ್ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಸೊ ಆ ಸಾರುವೆ ನಮ್ಮ ಹೀರೋಯಿನ್ ಹತ್ರ ಏನಮ್ಮ ಏನಾಯ್ತು ಇವಾಗ ಏನಕ್ಕೆ ಈ ಟೆಂಪಲ್ ಒಳಗಡೆ ಹೋಗ್ಬೇಕು ಅಂತ ಕೇಳಿದ್ರೆ ಅದು ಏನು ಇಲ್ಲ ಸರ್, ನಾವು ಹೋಗೋ ದಾರಿಯಲ್ಲಿ ತಾನೇ ಈ ಟೆಂಪಲ್ ಇರ್ತಿದೆ, ಈ ಟೆಂಪಲ್ ನನಗೆ ತುಂಬಾನೇ ಫೇವರೇಟ್ ಸರ್, ಆದ್ರಿಂದಾನೇ ಸರ್ ಸರಿ ಬನ್ನಿ ನಾವು ಒಳಗಡೆ ಹೋಗಿ ಪ್ರೇಯರ್ ಮಾಡಿದ್ದು ಬರೋಣ ಅಂತ ಹೇಳಿ ಕರಿಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ದೆವ್ವ ಇರ್ತಿದೆಯಲ್ಲ ಆ ಅಮ್ಮ ಅವರ ಆತ್ಮ ಅದು ಹಾಗೆ ಜಿನ್ ಅನ್ನ ಬ್ಲಾಕ್ ಮಾಡುತ್ತೆ. ಅಂದ್ರೆ ಅದು ಜಿನ್ ಟೀಚರ್ ಅನ್ನ ಬಿಟ್ಟು ಹೊರಗಡೆ ಬರುತ್ತೆ. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಯೂರಿ ಬಂದ್ಬಿಡ್ತಾಳೆ. ಅಲ್ಲಿಗೆ ಬಂದಿದ ತಕ್ಷಣ ಆ ಹುಡುಗಿ ಏನನ್ನ ಮಾಡ್ತಾಳೆ ಅಂದ್ರೆ ಕಷ್ಟಪಟ್ಟು ನಮ್ಮ ಜಿನ್ ಟೀಚರ್ ಅನ್ನ ಹಿಡಿದು ಆ ದೇವಸ್ಥಾನದ ಒಳಗಡೆ ತಳ್ಳಿ ಬಿಡ್ತಾಳೆ. ಆದ್ರಿಂದ ಕಂಪ್ಲೀಟ್ ಆಗಿ ಆತ್ಮ ಅವನನ್ನ ಬಿಟ್ಟು ದೂರ ಆಗ್ಬಿಡುತ್ತೆ. ಇಬ್ಬರು ಸೆಪರೇಟ್ ಆಗ್ಬಿಡ್ತಾರೆ. ಅದರ ನಂತರ ಏನು ಬೇಗ ಬೇಗ ನಮ್ಮ ಯೂರಿ ರಿಚುವಲ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೋಡಿದ್ರೆ ಆತ್ಮ ಇವಳಿಗಿಂತ ತುಂಬಾನೇ ಪವರ್ಫುಲ್ ಆಗಿರ್ತಿದೆ. ಆದ್ರಿಂದ ಫುಲ್ ಆಗಿ ಯೂರಿ ಅವಳ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಯೂರಿನು ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಅದರ ನಂತರ ನೋಡಿದ್ರೆ ಆ ಆತ್ಮ ನಿಧಾನಕ್ಕೆ ಆ ಟೆಂಪಲ್ ಒಳಗಡೆನೆ ಬರ್ತಿರುತ್ತೆ. ಇಲ್ಲಿ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇದ್ರೂ ಆ ಟೆಂಪಲಿನ ಪವರ್ ಆ ಶಕ್ತಿ ತುಂಬಾನೇ ಜಾಸ್ತಿ ಇರುತ್ತೆ. ಇವಾಗ ಬೇರೆ ಸೂರ್ಯನ ಬೆಳಕು ಇರ್ತಾ ಇರೋದ್ರಿಂದ ಆ ಆತ್ಮ ನಿಜವಾಗ್ಲೂ ಹಾಗೆ ಮನುಷ್ಯರ ರೂಪಕ್ಕೆ ಬದಲಾಗ್ತಿರುತ್ತೆ. ಇದನ್ನ ಜಿನ್ ಟೀಚರ್ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಆವಾಗ ಅವನ ಅಮ್ಮನ ಆತ್ಮ ಏನಂತ ಹೇಳುತ್ತೆ ಅಂದ್ರೆ ಇಲ್ಲಿ ನೋಡು ನೀನು ನನ್ನ ಮಾತನ್ನ ಮಾತ್ರವೇ ಕೇಳ್ಬೇಕು, ನಾನು ಹೇಳೋದನ್ನ ಮಾತ್ರವೇ ನೀನು ಕೇಳಿ ನಡ್ಕೋಬೇಕು, ಸುಮ್ನೆ ಮರ್ಯಾದಿಂದ ಅದನ್ನ ಬಿಟ್ಟು ಹೊರಗಡೆ ಬಾ, ನೀನು ಕೆಟ್ಟ ಹುಡುಗ ಆಗ್ಬಿಡ್ಬಾರ್ದು, ನಿನಗೆ ಯಾರುವೇ ಇರಬಾರ್ದು, ನಾನು ಒಬ್ಬಳು ಮಾತ್ರವೇ ನಿನ್ನ ಜೊತೆ ಇರಬೇಕು ಅಂತ ಅದು ಇದು ಅಂತ ತುಂಬಾ ವಿಷಯಗಳನ್ನ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಆ ಜಿನ್ ಟೀಚರ್ಗೆ ಸ್ವಲ್ಪ ಭಯ ಬರೋದಕ್ಕೆ ಶುರುವಾಗುತ್ತೆ. ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಅವನಿಗೆ ಯಾವಾಗ್ಲೂ ಅವರ ಅಮ್ಮ ಅಂದ್ರೇನೆ ತುಂಬಾನೇ ಭಯ. ಇವಾಗ ಅವರು ಬೇರೆ ತುಂಬಾನೇ ಹೆದರ್ಸ್ತಿದ್ದಾರೆ ಅಲ್ವಾ, ಸೊ ಇವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆವಾಗ ತಕ್ಷಣವೇ ಹೀರೋಯಿನ್ ಸರ್ ಮೇಲ್ಗಡೆ ಇರುವ ಸೂರ್ಯನನ್ನ ನೋಡಿ ನೀವು ಆವಾಗ್ಲೇ ನಿಮಗೆ ಎನರ್ಜಿ ಸಿಗುತ್ತೆ ಅಂತ ಅವನನ್ನ ಡೈವರ್ಟ್ ಮಾಡ್ಬೇಕಾದ್ರೆ ಅವರುವೇ ನಮ್ಮ ಹೀರೋಯಿನ್ ಅವಳ ಮಾತನ್ನ ಕೇಳಿ ಮೇಲ್ಗಡೆ ನೋಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಆ ಅಮ್ಮನ ಆತ್ಮ ಅವರ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ ಅಲ್ವಾ, ಸೊ ಆದ್ರಿಂದ ಆ ಜಾಗದಿಂದ ನಿಧಾನಕ್ಕೆ ಮಾಯವಾಗ್ತಿರ್ತಾರೆ ಅಷ್ಟೇ. ಹಾಗೇನೆ ಅವರ ಆತ್ಮ ಆಫ್ಟರ್ ಲೈಫ್ ಗೆ ಹೋಗ್ಬಿಡುತ್ತೆ. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ ಹುಡುಗಿ ಕಂಡ್ಬಿಟ್ಟು ಎಚ್ಚರ ಆಗ್ತಾಳೆ. ಅವಳಿಗೆ ಇವಾಗ ಎಲ್ಲವೇ ವಾಸಿ ಆಗ್ಬಿಟ್ಟಿರುತ್ತೆ. ಸೊ ಇವಾಗ ಎಲ್ಲವೇ ಕಂಪ್ಲೀಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ದಿನ ಆಗುತ್ತೆ ನಮ್ಮ ಹೀರೋಯಿನ್ ಗೆ ತುಂಬಾನೇ ನೆಮ್ಮದಿ ಆಗ್ತಿರುತ್ತೆ. ಎಲ್ಲವೇ ನಾರ್ಮಲ್ ಆಗಿ ಮುಗ್ದೋಗ್ಬಿಟ್ಟಿದೆ. ನಮ್ಮ ಫ್ರೆಂಡ್ ಹುಡುಗಿಯನ್ನ ನಾವು ಕಾಪಾಡ್ಬಿಟ್ಟಿದೀವಿ, ಸದ್ಯ ಆರಾಮು ಅಂತ ಫೀಲ್ ಮಾಡಿದ ನಮ್ಮ ಹೀರೋಯಿನ್ ಯೂರಿ ಹತ್ರ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಆ ರೀತಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿ ಬಗ್ಗೆ ಆ ಯೂರಿ ಹುಡುಗಿಗೆ ಹೇಳ್ತಾಳೆ. ಆಕ್ಚುಲಿ ನನ್ನ ತಂದೆಯವರು ತುಂಬಾ ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ರು, ಆದ್ರೆ ಅವರು ಸಾಯೋದಕ್ಕೆ ಸ್ವಲ್ಪ ಹೊತ್ತಿನ ಮುಂಚೆನೆ ನನಗೂ ನನ್ನ ತಂದೆಗೂ ಜೋರಾಗಿ ಜಗಳ ನಡೀತು. ಆಕ್ಚುಲಿ ಅದು ಚಿಕ್ಕದಾಗಿನೇ ಸ್ಟಾರ್ಟ್ ಆಯ್ತು. ಒಂದು ಚಿಕ್ಕ ವಿಷಯಕ್ಕಾಗಿನೇ ನಾನು ನನ್ನ ತಂದೆಯವರ ಜೊತೆ ಜೋರಾಗಿ ಜಗಳವನ್ನ ಮಾಡ್ಬಿಟ್ಟೆ. ಆದ್ರೆ ಆ ರೀತಿ ನನ್ನ ಜೊತೆ ಜಗಳ ಮಾಡ್ಕೊಂಡು ಹೊರಗಡೆ ಹೋಗಿದ್ದ ನನ್ನ ತಂದೆ ಒಂದು ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿ ಸತ್ತೋಗ್ಬಿಟ್ರು. ಸೊ ಅದನ್ನ ನನ್ನ ಕೈಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಿಲ್ಲ. ಆ ಆಕ್ಸಿಡೆಂಟ್ ನನಗೆ ತುಂಬಾನೇ ನೋವನ್ನ ಕೊಡ್ತು. ಆವಾಗ್ಲೇನೆ ನನ್ನ ತಂದೆಯವರ ಆತ್ಮ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಯ್ತು. ನನ್ನ ಒಳಗಡೆ ತುಂಬಾನೇ ನೋವು ಇರ್ತಿತ್ತು. ನಾನು ಜಗಳ ಮಾಡಿರಬಾರ್ದಾಗಿತ್ತು ಅವರ ಜೊತೆ. ಸೊ ಅದನ್ನ ನನ್ನ ಕೈಯಲ್ಲಿ ಮರೆಯೋದಕ್ಕೆ ಆಗ್ತಿಲ್ಲ. ಮತ್ತೆ ನಾನು ಎಷ್ಟು ಕಷ್ಟಗಳನ್ನು ಅನುಭವಿಸ್ತಿದ್ದೀನಿ, ನಾನು ಎಷ್ಟು ನೋವಿಗೆ ಒಳಗಾಗಿದ್ದೀನಿ ಅನ್ನೋದು ನನ್ನ ತಂದೆಗೆ ಗೊತ್ತಾಗಬಾರ್ದು ಅಂತ ಫೀಲ್ ಮಾಡಿದೆ.
ಆದ್ರಿಂದಾನೇ ನನ್ನ ತಂದೆಯವರ ಆತ್ಮ ಬಂದು ನನ್ನ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆಲ್ಲ ನಾನು ಯಾವುದೇ ರೀತಿಯ ರಿಯಾಕ್ಷನ್ಸ್ ಅನ್ನು ತೋರಿಸೋದಿಲ್ಲ ಅಂತ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ ನಮ್ಮ ಹೀರೋಯಿನ್ ಅವರ ತಂದೆನೇ ಒಂದು ಆತ್ಮ ಅಂತ. ಅಕಸ್ಮಾತ್ ಏನಾದ್ರೂ ನಮ್ಮ ಹೀರೋಯಿನ್ ಅವರ ತಂದೆಯವರ ಆತ್ಮವನ್ನ ನೋಡಿ ಮಾತಾಡ್ಬಿಟ್ರೆ ಅವರ ತಂದೆ ಅವಳನ್ನ ಬಿಟ್ಟು ಹೋಗ್ಬಿಡ್ತಾರೋ ಮತ್ತೆ ರಿಟರ್ನ್ ಮನೆಗೆ ಬರೋದಿಲ್ವೋ ಅವಳ ಕಣ್ಣಿಗೆ ಕಾಣೋದಿಲ್ವೋ ಅಂತ ಫೀಲ್ ಮಾಡ್ಕೊಂಡೆ ಆ ಗಿಲ್ಟಿನಿಂದಾನೇ ಅವರು ಬಂದು ಇವಳ ಜೊತೆ ಮಾತಾಡ್ಬೇಕಾದ್ರೆ ರಿಟರ್ನ್ ಇವಳು ಮಾತಾಡ್ಸೋದಿಲ್ಲ. ಅವರು ಇವಳ ಕಣ್ಣಿಗೆ ಕಾಣದೇ ಇರೋ ರೀತಿ ಆಕ್ಟಿಂಗ್ ಅನ್ನ ಮಾಡಿರೋದು. ಆದ್ರೆ ಅಪ್ಪ ಅವರು ಇವಳನ್ನ ನೋಡದೆ ಇರ್ಬೇಕಾದ್ರೆ ಇವಳು ಅವರನ್ನ ನೋಡ್ಕೊಬಿಡ್ತಾಳೆ. ಸೊ ಹೀಗೆಲ್ಲ ಹೇಳಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ಆ ಸ್ಕೂಲ್ ಅಲ್ಲಿ ಇವ್ರುಗಳು ಅನ್ಕೊಂಡಿದ್ದ ರೀತಿನೇ ಆ ಕಲ್ಚರಲ್ಸ್ ಪ್ರೋಗ್ರಾಮ್ ನಡೆಯುತ್ತೆ. ಸೊ ನಮ್ಮ ಹೀರೋಯಿನ್ ಮತ್ತೆ ಆ ಫ್ರೆಂಡ್ ಹುಡುಗಿ ಇವ್ರುಗಳು ರೆಡಿ ಮಾಡಿದ ಹಾಂಟೆಡ್ ಈವೆಂಟ್ ಗೆ ಹೋಗ್ತಾರೆ. ಸೊ ಆ ಜಾಗದಲ್ಲಿ ತುಂಬಾನೇ ಸೆಟಪ್ಸ್ ಅನ್ನೆಲ್ಲ ಮಾಡಿರ್ತಾರೆ. ನಿಜಕ್ಕೂ ಆ ಜಾಗಕ್ಕೆ ತುಂಬಾನೇ ಆತ್ಮಗಳೆಲ್ಲ ಬಂದಿರುತ್ತೆ. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ತುಂಬಾನೇ ಸ್ಟೂಡೆಂಟ್ಸ್ ಗೆಟಪ್ ಅನ್ನು ಚೇಂಜ್ ಮಾಡಿ ದೆವ್ವದ ರೀತಿ ಬಂದು ಹೆದರ್ಸೋದಕ್ಕೂ ಟ್ರೈ ಮಾಡ್ತಾರೆ. ಅದು ಮಾತ್ರ ಇಲ್ಲ, ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಜಾಗಕ್ಕೆ ಆ ಆಕಿಯ ಹುಡುಗ ಇರ್ತಿದ್ದಾನೆ ಅಲ್ಲ, ಅವನು ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಜೊತೆನೋ ಯೂರಿ ಹುಡುಗಿ ಜೊತೆನೋ ಮಾತಾಡ್ತಿರ್ತಾನೆ. ಅದಕ್ಕೆ ಇವ್ರುಗಳು ಅವನಿಗೆ ರಿಪ್ಲೈನ ಮಾಡ್ತಿರ್ತಾರೆ. ಆದ್ರೆ ಈ ಫ್ರೆಂಡ್ ಹುಡುಗಿಗೆ ಏನುವೇ ಅರ್ಥವಾಗ್ತಿಲ್ಲ. ಹೌದು, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೇನೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನು ರಿವೀಲ್ ಮಾಡ್ತಾರೆ ಈ ಜಾಗದಲ್ಲಿ. ಏನು ಅಂತ ನೋಡಿದ್ರೆ ಆಕೆ ಹುಡುಗ ಇರ್ತಿದ್ದಾನೆ ಅಲ್ವಾ, ಅವನೇನೆ ಒಂದು ಆತ್ಮ, ಅವನೇನೆ ಒಂದು ದೆವ್ವ. ಸ್ವಲ್ಪ ವರ್ಷಗಳ ಹಿಂದೆ ಈ ಸ್ಕೂಲ್ ಅಲ್ಲಿ ಇದೇ ರೀತಿ ಕಲ್ಚರಲ್ಸ್ ಪ್ರೋಗ್ರಾಮ್ ನಡೆದಿರುತ್ತೆ ಅಲ್ಲ, ಆವಾಗ ಆಕ್ಸಿಡೆಂಟ್ ಕೂಡ ಆಗಿರುತ್ತೆ. ಅದ್ರಲ್ಲಿ ಈ ಹುಡುಗ ಕೂಡ ಸಿಗೋಕೊಂಡು ಸತ್ತೋಗ್ಬಿಟ್ಟಿರ್ತಾನೆ. ಅದು ಮಾತ್ರ ಇಲ್ಲ, ಇಡೀ ಸ್ಕೂಲ್ ಅಲ್ಲಿ ಇರ್ತಾ ಇರುವ ಹುಡುಗರು, ಕಾಣಿಸ್ಕೋತಾ ಇರುವ ಹುಡುಗರು, ಸುತ್ತಾಡ್ತಾ ಇರುವ ಹುಡುಗರು ಎಲ್ಲರೂ ಆತ್ಮಗಳು, ದೆವ್ವಗಳು. ಯಾಕೆಂದ್ರೆ ಈ ಸ್ಕೂಲೇ ಒಂದು ಗರ್ಲ್ಸ್ ಸ್ಕೂಲ್ ಅನ್ನೋ ರೀತಿ ತೋರಿಸಿ ಈ ಮೂವಿ ಇಲ್ಲಿಗೆನೆ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಡಿಫ್ರೆಂಟ್ ಆಗಿರ್ತಿತ್ತಲ್ವಾ? ಸೊ ಈ ಮೂವಿಯನ್ನು ನೀವು ಅನಿಮೇಷನ್ ಅಲ್ಲಿ ನೋಡಿದ್ರೆ ಇನ್ನವೇ ತುಂಬಾನೇ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಅದರಲ್ಲಿ ಇನ್ನವೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಡೀಪ್ ಆಗಿ ತೋರಿಸಿರ್ತಾರೆ, ಕಾಮಿಡಿ ಆಗಿರುತ್ತೆ. ಸೊ ಈ ಮೂವಿ ಹೇಗಿರ್ತಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ನೀವು ಕೊನೆವರೆಗೂ ವಿಡಿಯೋವನ್ನು ನೋಡಿದೀರಾ ಅಂದ್ರೆ ಮರೆಯದೆ ನಿಮ್ಮ ಚಿನ್ನದಂತ ಬೆರಳನ್ನು ಯೂಸ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಚೆನ್ನಾಗಿತ್ತು ಅಂತ ಕಮೆಂಟ್ ಅನ್ನ ಮಾಡಿ.